Radhe Radhe, welcome back to Destiny Decoded Tarot. Hi, hello, how are you? ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಇನ್ ಯುವರ್ ಲೈಫ್. 7/7 ಪೋರ್ಟಲ್ ಬರ್ತಾ ಇದೆ. 7th ಆನ್ ಜುಲೈ 7/7 ಪೋರ್ಟಲ್ ಅಂತ ಹೇಳ್ತೀವಿ. ಆ 7/7 ಪೋರ್ಟಲ್ಲು ನಿಮ್ಮ ಲೈಫಲ್ಲಿ ಯಾವ ಯಾವ ಬ್ಲೆಸ್ಸಿಂಗ್ಸ್ನ ತರ್ತಾ ಇದೆ, ನೀವೆಲ್ಲ ಏನು ಅಟ್ರಾಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ನೋಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ರಾಧಾಕೃಷ್ಣ. ಪ್ಲೀಸ್ ಗೈಡ್ ಮೈ ವಿವರ್ಸ್ ವಾಟ್ ದೇ ಆರ್ ಅಟ್ರಾಕ್ಟಿಂಗ್ on this beautiful 7/7 portal. 7 usually spiritual number represented by Ketu. Yeah, wow, the star card. Beautiful. First card major arcana bandida. It's very beautiful. So, ಒಂದು ಸ್ಪಿರಿಚುವಲ್ ಪಾತ್ ಅಂತ ಹೇಳ್ಬೋದು. 7 ನಂಬರ್ ಒಂದು ಸ್ಪಿರಿಚುವಲ್ ನಂಬರ್ ಆಗಿರುತ್ತೆ. ವಾವ್. ಸೊ ದ ಚಾರಿಯೇಟ್, ದ ಡೆತ್ ಕಾರ್ಡ್. ವಾವ್, ತುಂಬ ಮೇಜರ್ ಅರ್ಕಾನ ಬರ್ತಾ ಇದೆ. ಸೊ 8 ಆಫ್ ಕಪ್ಸ್ and page of wands. First cards na ತಗೊಂಡ್ಬಿಡ್ತೀನಿ and I will explain it later. Okay, thank you universe, thank you angels, thank you Radha Krishna. Please guide my viewers what they are attracting on this 7/7 portal. What they are attracting on this 7/7 portal. 7/7 portal ಏನ್ bring ಮಾಡ್ತಿದೆ ಪ್ಲೀಸ್ ಹೇಳಿ. ನನ್ನ ವಿವರ್ಸ್ ಏನ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ, ಯೂನಿವರ್ಸ್ ಯಾವ್ದೆಲ್ಲ ಬ್ಲೆಸ್ಸಿಂಗ್ಸ್ ಅನ್ನ ಕಳಿಸ್ತಾ ಇದ್ದಾರೆ ಅವ್ರ ಲೈಫಲ್ಲಿ ಅನ್ನೋದನ್ನ ಪ್ಲೀಸ್ ಹೇಳಿ. ಪ್ಲೀಸ್ ಟೆಲ್. ವೀಲ್ ಆಫ್ ಫಾರ್ಚೂನ್. ಏನು ಇಷ್ಟೊಂದು ಮೇಜರ್ ಅರ್ಕಾನಸ್ ಬರ್ತಿದೆ. ವಾವ್, ಬ್ಯೂಟಿಫುಲ್. ಓಕೆ ಓಕೆ, ಯು ವಾಂಟ್ ಟು ಕಮ್, ಪ್ಲೀಸ್ ಕಮ್. ದ ಲವರ್ಸ್. ಓ ಮೈ ಗಾಡ್, ಏನು ಇಷ್ಟೊಂದು ಎನರ್ಜೀಸ್ ಹೈ ಇದೆ. 7/7 portal energies are so high. Thank you so much, the universe, Lord Radha Krishna. Thank you so much. Please guide more what they are attracting, what my viewers are attracting on this 7/7 portal, what universe is guiding and universe is blessing. Wow. Wish fulfillment card idu. 9 of cups. Okay, 2 more cards please. What they are attracting, please guide what they are attracting on this 7/7 portal, what the universe is blessing to my viewers. Please guide with 2 more cards. Please guide universe, please guide. Too many cards, it's okay, I will take 2 cards. Okay, major arcanas tumba bandida. Let me see the bottom of the deck once again. Wait. Okay, yeah, so juggling between the situations and 2. Okay, 2 ಈ ಕಾರ್ಡ್ನ ನಾನು ತಗೊಳಕ್ಕೆ ಇಷ್ಟಪಡ್ತೀನಿ. ವಿಲ್ ಸಿ. ಸೊ ಈಗ ಒಂದೊಂದೇ ಹೇಳ್ತೀನಿ, ನಾನು ಸ್ವಲ್ಪ ಕಾರ್ಡ್ಸ್ ಅರೇಂಜ್ಮೆಂಟ್ನ ಮಾಡ್ಕೊತೀನಿ ಸೊ ದಟ್ ನನಗೆ ಹೇಳೋದಕ್ಕೆ ಈಸಿ ಆಗುತ್ತೆ. 7 ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅಲ್ಲ, ಇಟ್ಸ್ ಅ ಸ್ಪಿರಿಚುವಲ್ ನಂಬರ್ ರೆಪ್ರೆಸೆಂಟ್ ಬೈ ಕೇತು. ಓಕೆನಾ, ಸ್ಪಿರಿಚುಯಾಲಿಟಿ ತುಂಬ ಇರುತ್ತೆ ಅವರಲ್ಲಿ. 7 ನಂಬರಲ್ಲಿ ಯಾರೆಲ್ಲ ಬಾರ್ನ್ ಆಗಿದ್ದೀರಾ ಸ್ಪಿರಿಚುವಲಿ ತುಂಬ ಇನ್ಕ್ಲೈಂಡ್ ಆಗ್ತಾರೆ ಅವರು. ಸೊ ಬೈ ಬಾರ್ನೇ ಸ್ಪಿರಿಚುವಲ್ ಇರ್ತಾರೆ. ಓಕೆನಾ, ಆಮೇಲೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಾರೆ, ತುಂಬ ಕನ್ಫ್ಯೂಷನ್ ಸ್ಟೇಟಿಗೆ ಹೋಗ್ಬಿಡ್ತಾರೆ. ಸಮ್ ಟೈಮ್ ದೇ ಆರ್ ಆ್ಯಕ್ಚುಲಿ ಬ್ಲೆಸ್ಡ್ ಸೋಲ್ಸ್, ಆದರೂ ಅವ್ರಿಗೆ ನಾನು ಬ್ಲೆಸ್ಡ್ ಇಲ್ಲ ಅನ್ನೋ ಒಂದು ಫೀಲಿಂಗಲ್ಲಿ ಇರ್ತಾರೆ. ಓಕೆನಾ, ಇಂಟ್ಯೂಷನ್ ಲೆವೆಲ್ ತುಂಬ ಹೈ ಇರುತ್ತೆ. ಯಾರೆಲ್ಲ ನಂಬರ್ 7ಅಲ್ಲಿ ಇರ್ತೀರಾ ಅಥವಾ ನಂಬರ್ 7 ನಿಮ್ಮ ಲೈಫ್ ಪಾತ್ ನಂಬರ್ ಆಗಿದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಇಂಟ್ಯೂಷನ್ ಲೆವೆಲ್ ಕೂಡ ತುಂಬ ಹೈ ಹೋಗಿರುತ್ತೆ. ಬಟ್ ನೀವು ಒಂದೊಂದ್ಸಲ ಇಂಟ್ಯೂಷನ್ನ ಮಾತನ್ನ ಕೇಳ್ದೇ ಕೆಲವೊಂದು ಮಿಸ್ಟೇಕ್ಸ್ನ ಮಾಡ್ಕೊತೀರಾ ಲೈಫಲ್ಲಿ. ಅಪಾರ್ಟ್ ಫ್ರಮ್ ದಟ್ ಇಟ್ಸ್ ವೆರಿ ಗುಡ್ ನಂಬರ್. ಓಕೆನಾ, ಈ 7/7 ಪೋರ್ಟಲ್ಲು ನಿಮ್ಮ ಲೈಫಲ್ಲಿ ಏನೆಲ್ಲ ಬ್ರಿಂಗ್ ಮಾಡ್ತದೆ ಅಂತ ನೋಡೋದಾದ್ರೆ, ಫಸ್ಟ್ ಥಿಂಗು ತುಂಬ ಜನಕ್ಕೆ ಇಲ್ಲಿ ಗೋಲ್ಡನ್ ಆಪರ್ಚುನಿಟಿ ಬರ್ತಾ ಇದೆ. ಅದು ಕೆರಿಯರಲ್ಲಿ ಆಗಿರ್ಬೋದು, ಲವ್ ಲೈಫಲ್ಲಿ ಆಗಿರ್ಬೋದು. ಕೆರಿಯರಲ್ಲಿ ಯಾರೆಲ್ಲ ನೀವು ಒಂದು ಒಳ್ಳೆ ಆಪರ್ಚುನಿಟಿ ಬೇಕು, ನನ್ನ ಐಡಿಯಾಸ್ ಮೇಲೆ ನಾನು ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ. ಸರಿನಾ? ಸೊ ನಿಮ್ಮ ಇಂಟೆಲಿಜೆನ್ಸ್ ಏನಿದೆ ಅದನ್ನು ಯೂಸ್ ಮಾಡಿ. ನಿಮಗೆ ಈಗ ಆಲ್ರೆಡಿ ಏನು ನೀವು ನಾಲೆಡ್ಜ್ನ ಗೇನ್ ಮಾಡಿದ್ದೀರಾ, ನಿಮ್ಮ ಜಾಬಲ್ಲಿ ಆಗಿರ್ಬೋದು ಅಥವಾ ನೀವು ಮಾಡ್ತಿರೋ ಪ್ರೊಫೆಷನಲ್ ಆಗಿರ್ಬೋದು, ಏನು ನಾಲೆಡ್ಜ್ ಇಲ್ಲಿವರೆಗೂ ನೀವು ಗೇನ್ ಮಾಡಿದ್ದೀರಾ, ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದೆಲ್ಲದನ್ನು ನೀವು ಯೂಸ್ ಮಾಡುವಂಥ ಟೈಮು ಬರ್ತಾ ಇದೆ ನಿಮಗೆ. ಈ 7/7 ಪೋರ್ಟಲ್ ನಿಮಗೆ ಓಪನ್ ಮಾಡ್ತಿದೆ. ಆ್ಯಂಡ್ ನೀವೇನಂದ್ರೆ ಗ್ರೌಂಡೆಡ್ ಆಗಿರಬೇಕು. ಎಲ್ಲೂ ಕೂಡ ನಿಮ್ಮತನನ ನೀವು ಬಿಟ್ಕೊಡ್ಬೇಡಿ. ಲಾಟ್ ಆಫ್ ಆಪರ್ಚುನಿಟಿ ಇದೆ. ಓಕೆನಾ, ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಮಾಡೋದಕ್ಕೆ ತುಂಬ ಆಪರ್ಚುನಿಟಿ ಇದೆ. ಸರಿನಾ? ಆ್ಯಂಡ್ ಕೆಲವರೆಲ್ಲ ಒಂದೆರಡು ಸಿಚುವೇಶನಲ್ಲಿ ತುಂಬ ಜಗಲ್ ಮಾಡ್ತಾ ಇದ್ದೀರಾ. ಅಂದರೆ ಡಿಸಿಷನ್ ಮೇಕಿಂಗಲ್ಲಿ ತುಂಬ ಜಗಲ್ ಮಾಡ್ತಾ ಇದ್ದೀರಾ. ಈ ಡಿಸಿಷನ್ ಮಾಡಬೇಕಾ ಗೊತ್ತಾಗ್ತಿಲ್ಲ ಅಂತ.
ಆಮೇಲೆ ಎಮೋಷನಲ್ ರೋಲರ್ ಕೋಸ್ಟರ್ ಅಲ್ಲಿ ಇದ್ದೀರಾ, ತುಂಬಾ ಎಮೋಷನಲ್ ಇಂಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಆಕ್ಷನ್ ಟೇಕಿಂಗ್ ಮಾಡಬೇಕು, ಅಂದ್ರೆ ಡಿಸಿಷನ್ ಮೇಕಿಂಗ್ ಮಾಡಬೇಕು. ಒಂದು ಪ್ರಾಪರ್ ಡಿಸಿಷನ್ಗೆ ನೀವು ಕುತ್ಕೊಂಡು ಬರಬೇಕು. ಆ ಥರ ಮಾಡಬೇಕು ಅಂತಂದ್ರೆ ಒಂದು ಟಿಪ್ ಏನು ಅಂತ ಅಂದ್ರೆ ಫಸ್ಟ್ ನಿಮ್ಮ ಎಮೋಷನ್ಸ್ನ ಸೆಟಲ್ ಮಾಡಬೇಕು. ಅಂದ್ರೆ ಈಗ ನದಿ ನೀರು ಹೀಗೆ ಹೀಗೆ ಹೇಗೆ ಹರಿತಾ ಇದ್ರೆ ನಮಗೆ ಕಷ್ಟ ಅಲ್ವಾ, ಅದು ದೋಣಿ ಆಗ್ಲಿ ಏನಾದ್ರೂ ಬಿಡಕ್ಕಾಗ್ಲಿ ನಮಗೆ ಅದು ಸರಿ ಹೋಗೋದಿಲ್ಲ. ಅದೇ ಒಂದು ಕಾನ್ಸ್ಟೆಂಟ್ ಫ್ಲೋ ಇದ್ದಾಗ ನಾವು ದೋಣಿ ಬಿಟ್ರೆ ನೀಟಾಗಿ ಒಂದು ಒಳ್ಳೆ ಡೈರೆಕ್ಷನ್ ಅಲ್ಲಿದ್ದು ನಾವು ಯಾವ ಡೈರೆಕ್ಷನ್ ಬಿಡ್ತೀವೋ ಆ ಡೈರೆಕ್ಷನ್ ಹೋಗುತ್ತೆ. ಸೊ ಮೈಂಡ್ ಕೂಡ ಅದೇ ತರ. ನಾವು ಎಮೋಷನಲಿ ತುಂಬಾ ಜಗ್ಲಿಂಗ್ ಮಾಡ್ತಿದ್ದಾಗ ನಮಗೆ ರೈಟ್ ರಾಂಗು ಗೊತ್ತಾಗೋದಿಲ್ಲ. ಸೊ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಎಮೋಷನ್ಸ್ ಸೆಟಲ್ ಆಗಿ ಒಂದು ಏನಂತಾರೆ ಸ್ಟೆಬಿಲಿಟಿ ಬರುತ್ತೆ. ಆ ಸ್ಟೆಬಿಲಿಟಿ ಬಂದಾಗ ನಿಮ್ಗೆ ರೈಟ್ ಯಾವುದು ರಾಂಗ್ ಯಾವುದು ಅಂತ ಥಿಂಕ್ ಮಾಡುವಂತ ಒಂದು ಕೆಪಾಸಿಟಿ ಬರುತ್ತೆ. ಸೊ ಹಾಗಾಗಿ ಈ 7-7 ಪೋರ್ಟಲ್ ಅಲ್ಲಿ ನೀವು ಮಾಡಬೇಕಾಗಿರೋದು ಏನು ಅಂತಂದ್ರೆ, ನೀವು ಎರಡು ವಿಷಯಗಳ ಮೇಲೆ ನೀವೇನ್ ಜಗಲ್ ಮಾಡ್ತಿದ್ದೀರಾ, ಯಾವ ಡಿಸಿಷನ್ ನಾನು ಮಾಡ್ಬೇಕು ಮಾಡಬಾರ್ದು ಅಂತ ಕಷ್ಟಪಡ್ತಿದ್ದೀರಾ, ಯೋಚನೆ ಮಾಡಿ 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 ಟಯರ್ಡ್ ಆಗ್ತಾ ಇದ್ದೀರಾ, ಅದನ್ನ ಸ್ಟಾಪ್ ಮಾಡಿ. ಸ್ವಲ್ಪ ಸಮಯಕ್ಕೆ ಅದನ್ನ ಸ್ಟಾಪ್ ಮಾಡಿಬಿಟ್ಟು ನಿಮ್ಮ ಮೈಂಡನ್ನ ಕೂಲ್ ಮಾಡಿಕೊಂಡು ಆಮೇಲೆ ನೀವು ಒಂದು ಡಿಸಿಷನ್ನ ಪ್ರಾಪರ್ ಆಗಿ ಮಾಡಿ ಆ ಡಿಸಿಷನ್ ಮೇಲೆ ವರ್ಕ್ ಮಾಡಿ. ಅದ್ರ ಮೇಲೆ ನಿಮಗೆ ಗೋಲ್ಡನ್ ಆಪರ್ಚುನಿಟಿ 7-7 ಪೋರ್ಟಲ್ ಅಲ್ಲಿ ಓಪನ್ ಆಗ್ತಾ ಇದೆ. ತುಂಬಾ ಹೊಸ ಹೊಸ ಫೈನಾನ್ಷಿಯಲ್ ಆಪರ್ಚುನಿಟಿ ಕೂಡ ಬರ್ತಾ ಇದೆ. ಅಂಡ್ ಅದ್ರ ಮೇಲೆ ನೀವು ವರ್ಕ್ ಮಾಡೋದ್ರಿಂದ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಕೆಲವರಿಗೆಲ್ಲ ಹೊಸ ಪ್ರಪೋಸಲ್ಸ್ ಕೂಡ ಬರ್ತಾ ಇದೆ ಫಾರ್ ಮ್ಯಾರೇಜ್. ಸೋಲ್ಮೇಟ್ ಕಾರ್ಡ್, ಓಕೆನಾ, ಏಂಜಲ್ ಇಂದ ಯೂನಿವರ್ಸ್ ಇಂದ ಬ್ಲೆಸ್ಡ್ ಆಗಿರುವಂತ ಸೋಲ್ಮೇಟ್ ಕಾರ್ಡ್ ಇದು. ದ ಲವರ್ಸ್ ಇದೆಯಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಸೊ ನೀವೇನು ಅನ್ಕೊಂಡಿರ್ತೀರಾ, ನನಗೆ ಈ ತರ ಹಾನೆಸ್ಟ್ ಆಗಿರೋ ಪಾರ್ಟ್ನರ್ ಬೇಕು, ಲಾಯಲ್ ಆಗಿರೋ ಪಾರ್ಟ್ನರ್ ಬೇಕು, ಅವ್ರು ಹೇಗಿದ್ದಾರೋ ಹಾಗೆ ನನ್ನ ಹತ್ರ ಪ್ರತಿಯೊಂದನ್ನು ತೋರಿಸ್ಕೊಳ್ಳುವಂತ ವ್ಯಕ್ತಿ ಬೇಕು, ಯಾವತ್ತೂ ನನ್ನನ್ನು ಮೆಚ್ಚಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಫೇಕ್ ಆಗಿ ಇರಬಾರ್ದು ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಯಾರೆಲ್ಲ ಇದ್ದೀರಾ ಖಂಡಿತವಾಗ್ಲೂ ಅವರೆಲ್ಲ ಈ 7-7 ಪೋರ್ಟಲ್ ಅಲ್ಲಿ ಲವರ್ಸ್ನ ಅಥವಾ ಒಂದು ಒಳ್ಳೆ ಲವ್ ರಿಲೇಶನ್ಶಿಪ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಯೂನಿವರ್ಸ್ ಇಸ್ ಸೆಂಡಿಂಗ್ ಆಲ್ ದ ಬ್ಲೆಸ್ಸಿಂಗ್ಸ್ ಟು ಯು ಪೀಪಲ್. ಸೊ ಆ ಒಂದು ರಿಲೇಶನ್ಶಿಪ್ ನಿಮ್ಮ ಲೈಫಲ್ಲಿ ಸ್ಟಾಬಿಲಿಟಿನ ತಂದುಕೊಡುತ್ತೆ, ಸಾಕಷ್ಟು ಹಾರ್ಮೋನಿ, ಪೀಸ್, ಲವ್ ಮತ್ತೆ ಕೇರಿಂಗ್ ಎಲ್ಲದನ್ನು ತಂದುಕೊಡುತ್ತೆ. ಆಮೇಲೆ ಯಾರೆಲ್ಲ ವಿಶ್ ಫುಲ್ಫಿಲ್ಮೆಂಟ್ಗೆ ಇಷ್ಟು ವರ್ಷದಿಂದ ಏನೋ ಒಂದು ವಿಶ್ ಇತ್ತಪ್ಪ ನಂದು ಫುಲ್ಫಿಲ್ಲೇ ಆಗಿರ್ಲಿಲ್ಲ ಅಂತ ಯಾವುದೇ ವಿಷಯದಲ್ಲಾಗಿರ್ಬೋದು ಅನ್ಕೊಂಡಿರ್ತೀರಾ, 7-7 ಪೋರ್ಟಲ್ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಇದೆ. ಎಸ್ಪೆಷಲಿ ಎಮೋಷನಲ್ ಥಿಂಗ್ಸ್ ಅಲ್ಲಿ ಯಾರಿಗೆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗಿರ್ಲಿಲ್ಲ ಅವರಿಗೆ 7-7 ಪೋರ್ಟಲ್ ವಿಶ್ ಫುಲ್ಫಿಲ್ಮೆಂಟ್ ನ ಮಾಡ್ತಾ ಇದೆ. ಅಂಡ್ ಇಟ್ಸ್ ಅ ಟೈಮ್ ಆಫ್ ಸಮಥಿಂಗ್ ಕಂಪ್ಲೀಷನ್, ನಿಯರ್ ಟು ಕಂಪ್ಲೀಷನ್. ಯಾರೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ನಿಯರ್ ಟು ಕಂಪ್ಲೀಷನ್. ಯಾಕೆ ಇನ್ನೊಂದು ಏನಂದ್ರೆ ಡೆತ್ ಕಾರ್ಡ್ ಬಂದಿದೆ. ಸೊ ಮೇಜರ್ ಅರ್ಕಾನಸ್ ತುಂಬಾ ಬಂದಿದೆ ಈ ಸಲ. ಎಷ್ಟು ಗೊತ್ತಾ, ದ ಡೆತ್, ದ ಚಾರಿಯೇಟ್ ಎರಡಾಯ್ತು, and the tower card and the wheel of fortune. I will show the card. Okay, the wheel of fortune and the tower card. See, ಇದೆಲ್ಲ ಮೇಜರ್ ಅರ್ಕಾನಾಸ್. and the chariot ಇದು ತೋರಿಸ್ಬಿಡ್ತೀನಿ. ಚಾರಿಯೇಟ್ ಅಂಡ್ ದ ಲವರ್ಸ್ ಆಲ್ಸೋ, ಅದು ಕೂಡ ಎಷ್ಟೊಂದು ಕಾರ್ಡ್ಸ್ ಬಂದಿದೆ ನೋಡಿ. ಸೊ ಮೇನ್ ಆಗಿ ಏನು ಅಂತಂದ್ರೆ ತುಂಬಾ ಜನಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ ದ ಟವರ್ ಮೂಮೆಂಟ್. ಇಲ್ಲಿವರೆಗೂ ಕೆಲವರೆಲ್ಲ ಟವರ್ ಮೂಮೆಂಟ್ ಅಲ್ಲಿ ತುಂಬಾ ಜನ ಹೋಗಿದ್ದೀರಾ. ಟವರ್ ಮೂಮೆಂಟ್ ಅಂದ್ರೆ ಏನು ಅಂದ್ರೆ ಒಂದು ಸ್ಟ್ರಾಂಗ್ ಎಮೋಷನಲ್ ಪೇನಿಗೆ ಹೋಗೋದು, ಅಥವಾ ಜೀವನದಲ್ಲಿ ಎಲ್ಲವನ್ನು ನಾನು ಕಳ್ಕೊಂಡೆ, ಸಡನ್ ಆಗಿ ಏನೋ ಒಂದು ಚೆನ್ನಾಗಿ ಹೋಗ್ತಾ ಇರತ್ತೆ, ಸಡನ್ ಆಗಿ ನೀವು ಲಾಸಿಗೆ ಹೋಗ್ತೀರಾ. ಎಮೋಷನಲ್ ಲಾಸ್ ಆಗಿರ್ಬೋದು ಅಥವಾ ಒಂದು ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು. ಸೊ ಆ ಒಂದು ಲಾಸಿಗೆ ಹೋದಿ ಎಲ್ಲವೂ ಈಗ ತಾನೇ ಕಟ್ಟಿರೋ ಬಿಲ್ಡಿಂಗ್, ಒಂದು ಕನ್ಸಿನ ಮನೆ ಹೊಡೆದೋಯ್ತು, ಎಲ್ಲವೂ ಅಚ್ಚಿಚೆ ಆಗೋಯ್ತು ಅನ್ನೋ ಒಂದು ಭಾವನೆ ಇರುತ್ತೆ. ಅಥವಾ ಅಂಥದ್ದೊಂದು ಏನೋ ಒಂದು ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಆಗಿರುತ್ತೆ. ತುಂಬಾ ಜನಕ್ಕೆ ಆ ಥರ ಆಗಿದೆ. ಸೊ ಯಾರು ಆ ಥರ ಎಲ್ಲ ಹೋಗಿದ್ದೀರಾ, ಎಮೋಷನಲ್ ಟ್ರೋಮಾಸಿಗೆ ಹೋಗಿದ್ದೀರಾ, ನಿಮ್ಗೆಲ್ಲ ನಾನು ಹೇಳ್ತಿದ್ದೀನಿ 7-7 ಪೋರ್ಟಲ್ ಇಟ್ಸ್ ಅ ಸ್ಪಿರಿಚುವಲ್ ಪೋರ್ಟಲ್. ನೀವು ಸ್ಪಿರಿಚುವಲಿ ಇನ್ಕ್ಲೈನ್ ಆಗೋದಕ್ಕೋಸ್ಕರ ದೇವರು ನಿಮ್ಗೆ ಆ ಒಂದು ಪೇನ್ ಅನ್ನ ಕೊಟ್ಟಿದ್ದಾರೆ. ನೀವು ಸ್ಪಿರಿಚುವಲಿ ಗ್ರೋ ಆಗ್ಲಿ ಅಂತ ಆ ಪೇನ್ ಅನ್ನ ಕೊಟ್ಟಿದ್ದಾರೆ. ದೇವ್ರನ್ನ ಖರ್ಚು ಮಾಡಬೇಡಿ, ಇಟ್ಸ್ ಅ ಬ್ಲೆಸ್ಸಿಂಗ್. ಆ ಪೇನ್ ಕೂಡ ನಮ್ಮ ಲೈಫಲ್ಲಿ ಬರುವಂತ ಎಲ್ಲಾ ಪೇನ್ಸ್ ಕೂಡ ನಮ್ಗೆ ಒಂದೊಂದು ಪಾಠವನ್ನ ಕಲಿಸ್ತಾ ಹೋಗುತ್ತೆ. ಆ ಪಾಠ ಕಲ್ತ್ರೆ ಮಾತ್ರ ನಾವು ಮುಂದೆ ಸ್ಪಿರಿಚುವಲಿ ನಾವು ಗ್ರೋ ಆಗಕ್ಕೆ ಸಾಧ್ಯ ಇದೆ, ಇಲ್ಲ ಅಂದ್ರೆ ಸ್ಪಿರಿಚುವಲಿ ಗ್ರೋ ಆಗಕ್ಕಾಗಲ್ಲ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಿ ದ ವೀಲ್ ಆಫ್ ಫಾರ್ಚೂನ್, ದ ಡೆತ್, ದ ಟವರ್ ಕಾರ್ಡ್, ದ ವೀಲ್ ಆಫ್ ಫಾರ್ಚೂನ್ ಅಂಡ್ ದ ಡೆತ್ ಏನ್ ಸಜೆಸ್ಟ್ ಮಾಡ್ತಿದೆ ಅಂದ್ರೆ, ನಿಮ್ಮ ಲೈಫಲ್ಲಿ ಇಲ್ಲಿವರೆಗೂ ಏನೆಲ್ಲ ನೀವು ಅನುಭವಿಸ್ತಾ ಇದ್ರಿ, ಏನೆಲ್ಲ ತುಂಬಾ ಪೇನ್ಸ್ ಇತ್ತು ಇಷ್ಟು ವರ್ಷದಿಂದ, ಕೆಲವರು ಬಹಳ ವರ್ಷದಿಂದ ಒಂದು ಪೇನ್ ಅನ್ನು ಅನುಭವಿಸ್ತಾ ಇದ್ರಲ್ಲ, ಅದೆಲ್ಲವೂ ಕೂಡ ಎಂಡಿಗೆ ಬಂದಿದೆ. ದೇರ್ ಈಸ್ ಅನ್ ಎಂಡ್. ಡೆತ್ ಕಾರ್ಡ್ ಅಂದ್ರೆ ಇಟ್ಸ್ ಅನ್ ಎಂಡ್ ಆಫ್ ದ ಥಿಂಗ್ಸ್, ನೆಗೆಟಿವ್ ಥಿಂಗ್ಸ್ ಏನೆಲ್ಲ ಇತ್ತು ಅದನ್ನ ಎಂಡ್ ಮಾಡುವಂತಹ ಸಮಯ ಇದು. ಸರಿನಾ? ಎಲ್ಲದನ್ನು ಎಂಡ್ ಮಾಡಿ ಒಂದು ಸ್ಟೆಬಿಲಿಟಿ ನಿಮ್ಮ ಲೈಫಲ್ಲಿ. ಇಲ್ಲಿವರೆಗೂ ಒಂದು ಸ್ಟೆಬಿಲಿಟಿ ಇರಲಿಲ್ಲ, ಜೀವನದ ಒಂದು ಗುರಿ ಇರಲಿಲ್ಲ, ಒಂದು ಆಶಾ ಕಿರಣ ಇರಲಿಲ್ಲ,
ಏನೋ ಬಿಡು ಬದುಕಿದ್ರಾಯ್ತು, ಹೆಂಗೋ ಬಿಡು ಬದುಕಿದ್ರಾಯ್ತು, ನನ್ನ ಜೀವನನೇ ಇಷ್ಟಪ್ಪ, ನನಗೆ ಒಳ್ಳೇದೇ ಆಗಲ್ಲ, ನನ್ನ ಲೈಫಲ್ಲಿ ಯಾವಾಗ್ಲೂ ಹಿಂಗೆ ನೆಗೆಟಿವ್ ಆಗ್ತಾ ಇರುತ್ತೆ. ಈ ತರದೆಲ್ಲ ಒಂದು ಥಾಟ್ ಪ್ಯಾಟರ್ನ್ ಆಗಿರ್ಬೋದು, ಅಥವಾ ಏನೇ ಅಂದ್ರೂ ಒಂದು ಪಾಸಿಟಿವ್ ಫೀಲ್ ಮಾಡಕ್ ಆಗದೆ ಇರೋಂಥ ಒಂದು ಸಿಚುವೇಶನ್ ಅಲ್ಲಿ ಯಾವಾಗ್ಲೂ ನೀವು ಕೂತ್ರು ಮಾಡ್ತಾ ಇರ್ತೀರಾ. ಏನೋ ಒಂದು ಪಾಸಿಟಿವ್ ಅಂತ ಹೋಗ್ತೀರಾ, ಅದ್ರಲ್ಲೂ ನೆಗೆಟಿವ್ ಆಗುತ್ತೆ. ಯಾರೋ ಒಳ್ಳೆಯವರು ಅಂತ ನಂಬ್ತೀರಾ, ಅವರು ನಿಮಗೆ ಮೋಸ ಮಾಡಿರ್ತಾರೆ. ಈ ತರ ಎಲ್ಲ ಸಿಚುವೇಶನ್ಸ್ ಆಗಿರುತ್ತೆ. ರಿಲೇಶನ್ಶಿಪ್ ಅಲ್ಲಿ ಹೋಗ್ತೀರಾ, ಅಲ್ಲೂ ಮೋಸ ಆಗಿರತ್ತೆ. ಫ್ಯಾಮಿಲಿಯಿಂದ ಹರ್ಟ್ ಆಗಿರತ್ತೆ. ಸೋ ಮೆನಿ ಇನ್ಸ್ಟೆನ್ಸಸ್ ನಿಮಗೆ ಆಗಿರತ್ತೆ. ಸೊ ಇದೆಲ್ಲ ಟವರ್ ಕಾರ್ಡ್. ಇದೆಲ್ಲ ಯಾಕೆ ಅಂದ್ರೆ ನಿಮಗೆ ಅಲೋನ್ ಟೈಮ್ ಬೇಕು. ಎಲ್ಲರಿಂದ ನೀವು ಲೆಸನ್ಸ್ ಅನ್ನ ಕಲಿಬೇಕು. ನೀವು ಎಮೋಷನಲಿ ಇಂಡಿಪೆಂಡೆಂಟ್ ಆಗಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಯಾರ ಮೇಲೂ ನೀವು ಡಿಪೆಂಡೆನ್ಸಿ ಆಗಿರಬಾರ್ದು. ಸೊ ಅದಾದ್ರ ಮೇಲೆ ಎಕ್ಸ್ಪ್ರೆಸಿವ್ ಆಗ್ಬೇಕು ನೀವು. ಆಕ್ಚುಲಿ ನನ್ನ ಥ್ರೋಟ್ ಚಕ್ರ ಸ್ವಲ್ಪ ಇರಿಟೇಟ್ ಆಗ್ತದೆ, ಇಲ್ಲಿವರೆಗೂ ಇರಲಿಲ್ಲ. ಸೊ ಇಟ್ಸ್ ಆಲ್ಸೋ ಒಂದು ಮೆಸೇಜು. ನೀವು ಎಕ್ಸ್ಪ್ರೆಸಿವ್ ಆಗಬೇಕು ಅಂದ್ರೆ ನಿಮ್ಮನ್ನ ನೀವು ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಓಕೆನಾ? ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ತುಂಬಾ ಜನ ಎಕ್ಸ್ಪ್ರೆಸಿವ್ ಇರಲ್ಲ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ನೇರವಾಗಿ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಎದುರುಗಡೆ ಇರೋರಿಗೆ ಅರ್ಥ ಮಾಡಿಸುವಂತಹ ಕೆಪಾಸಿಟಿ ತುಂಬಾ ಜನಕ್ಕೆ ಇರಲ್ಲ. ಅದನ್ನ ಕಲಿಬೇಕು. ಕಮ್ಯುನಿಕೇಶನ್ ಸ್ಕಿಲ್ ಅಂತ ಹೇಳ್ತೀವಲ್ವಾ, ಸೊ ಆ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ನೀವು ಕಲಿಬೇಕಾಗತ್ತೆ. ಓಕೆನಾ? ಸೊ 7/7 ಪೋರ್ಟಲ್ ಅಲ್ಲಿ ತುಂಬಾ ಜನಕ್ಕೆ ಲಕ್ ಚೇಂಜ್ ಆಗ್ತದೆ. ನಿಮ್ಮ ಫೇವರ್ಗೆ ಬರ್ತಾ ಇದೆ ಲಕ್. ಡೋಂಟ್ ವರಿ. ಲಿಟ್ರಲಿ ಐ ಆಮ್ ಟೆಲಿಂಗ್ ಯು, ನೀವು ಇಲ್ಲಿವರೆಗೂ ಏನೇನ್ ಸಫರ್ ಆಗಿದ್ದೀರಾ ಕಂಪ್ಲೀಟ್ ಇದು ಉಲ್ಟಾ ಆಗುತ್ತೆ. ನೀವೇನೇನ್ ಅನ್ಕೊಂಡಿದ್ದೀರಾ, ನಾನ್ ಲೈಫಲ್ಲಿ ಹಿಂಗಿರ್ಬೇಕು, ಹಂಗಿರ್ಬೇಕು, ಈ ತರ ಅಚೀವ್ ಮಾಡ್ಬೇಕು, ನನಗೆ ಈ ತರ ಜಾಬ್ ಬೇಕು, ಈ ತರ ಹುಡುಗಿ ಬೇಕು, ಈ ತರ ಹುಡುಗ ಬೇಕು, ನಾನು ಈ ತರ ನನ್ನ ಲೈಫನ್ನು ಸೆಟ್ಲ್ ಮಾಡ್ಕೊಬೇಕು, ಖಂಡಿತ ಹಾಗೆ ಆಗುತ್ತೆ. ವೀಲ್ ಆಫ್ ಫಾರ್ಚೂನ್ ಇಸ್ ಟೆಲಿಂಗ್ ಲೈಕ್ ದಟ್. ನಿಮ್ಮಲ್ಲಿ ಇರುವಂತಹ ಆ ಒಂದು ಬ್ಯಾಡ್ ನೆಗೆಟಿವ್ ಥಿಂಗ್ಸ್ ಅನ್ನ ಅಥವಾ ನೆಗೆಟಿವ್ ಥಾಟ್ಸ್ ನ ಫಸ್ಟ್ ನೀವು ಅದನ್ನ ಕಟ್ ಆಫ್ ಮಾಡಿ ಅದನ್ನ ಬಿಟ್ಬಿಟ್ಟು ನಾನು ಹೇಳಿದ್ನಲ್ಲ, ದೇವರ ಧ್ಯಾನವನ್ನ ಶುರು ಮಾಡಿ, ಯಾವುದಾದ್ರೂ ಒಂದು ದೇವರ ನಾಮ ಜಪವನ್ನ ಶುರು ಮಾಡಿ. ಖಂಡಿತವಾಗ್ಲೂ ವೀಲ್ ಆಫ್ ಫಾರ್ಚೂನ್ ಏನ್ ಹೇಳ್ತದೆ ಅಂದ್ರೆ ನಿಮ್ಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ. ಈ 7/7 ಪೋರ್ಟಲ್ ಒಳ್ಳೆ ಟೈಮ್ ನಿಮ್ಗೆ ಓಪನ್ ಮಾಡ್ತಿದೆ. ಈ ಗೇಟ್ ಓಪನ್ ಆಗ್ತಾ ಇದೆ. ಸೊ ನಿಮ್ಮ ವಿಶ್ಗಳೇನಿದೆ ಫುಲ್ಫಿಲ್ಮೆಂಟ್ ಆಗುತ್ತೆ. ನೀವು ಒಳ್ಳೆ ರಿಲೇಶನ್ಶಿಪ್ ನ ಅಟ್ರಾಕ್ಟ್ ಮಾಡ್ತೀರಾ. ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನ ಅಟ್ರಾಕ್ಟ್ ಮಾಡ್ತೀರಾ. ಓನ್ಲಿ ಥಿಂಗ್ ಅಂದ್ರೆ ನಿಮ್ಮ ಮೈಂಡ್ ಅನ್ನ, ಚಾರಿಟ್ ಕಾರ್ಡ್ ಏನ್ ಹೇಳತ್ತಂದ್ರೆ ನಿಮ್ಮ ಮೈಂಡ್ ಅನ್ನ ನೀವು ಕಂಟ್ರೋಲ್ ತಗೋಬೇಕು. ಯು ಹ್ಯಾವ್ ಟು ಟೇಕ್ ಕಂಟ್ರೋಲ್ ಓವರ್ ಯುವರ್ ಮೈಂಡ್, your thoughts, your beliefs. What you believe you attract. What you attract that resembles what you are ಅಂತ ಗೊತ್ತಾಯ್ತಲ್ಲ. ಚಾರಿಟ್ ಕಾರ್ಡ್ ಕೂಡ 7, ನಂಬರ್ 7. ಸೊ ಏನ್ ಹೇಳುತ್ತೆ, ತುಂಬಾ ನಿಮ್ಮ ಮೈಂಡ್ ಅನ್ನ ತುಂಬಾ ಓಡಕ್ ಬಿಡ್ಬೇಡಿ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳೋದು ಅದನ್ನೇ. ನಿನ್ನ ಮೈಂಡ್ ಅನ್ನ ನೀನ್ ತುಂಬಾ ಕಂಟ್ರೋಲ್ ಇಲ್ದೇನೆ ಓಡಕ್ ಬಿಡ್ತಾ ಇದೀಯಾ. ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಅಂತ ಜಗಲ್ ಮಾಡ್ತಾ ಇದೀಯಾ. ನೋ, ನಾನೇನ್ ಹೇಳ್ತೀನೋ ಅದಕ್ಕೆ ಸ್ಟಿಕ್ ಆನ್ ಆಗಿರು ಅಷ್ಟೇ. ನೀನ್ ಒಂದ್ಸಲ ಅದನ್ನ ಡಿಸಿಷನ್ ಮಾಡ್ದ್ಯಾ, ಆ ಡಿಸಿಷನ್ ನೀನ್ ಸ್ಟಿಕ್ ಆನ್ ಆಗಿರೋ, ಅದ್ರ ಮೇಲೆ ವರ್ಕ್ ಮಾಡು ಅಷ್ಟೇ. ಧರ್ಮ ಧರ್ಮ ಅಷ್ಟೇ. ಇದು ಅಧರ್ಮ ಅಧರ್ಮ ಅದ್ ಕಡೆ ಹೋಗ್ಬೇಡ. ಸಿಂಪಲ್. ನಿಮ್ಮ ಮೈಂಡಿಗೂ ನೀವು ಅದೇ ತರ ಕಾಷನ್ಸ್ ನ ಕೊಡ್ಬೇಕು. ನಿಮ್ಮ ಮೈಂಡ್ ಮೇಲೆ ನೀವು ವರ್ಕ್ ಮಾಡ್ಬೇಕು. ಅಂಡ್ ನೀವೇನು ವರ್ಕ್ ಮಾಡ್ಬೇಕು ಅಂತ ಅನ್ಕೊಂತೀರಾ ಪಾಸಿಟಿವ್ ಥಿಂಗ್ಸ್ ಮೇಲೆ, ಅದ್ರ ಮೇಲೆ ಆಕ್ಷನ್ ನ ಕೂಡ ತಗೋಬೇಕು. ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ಥಿಂಗ್ಸ್. ಅಂಡ್ ಕರಿಯರ್ ಅಲ್ಲೂ ಕೂಡ ತುಂಬಾ ಸ್ಟೆಬಿಲಿಟಿ ಕಾಣಿಸ್ತಾ ಇದೆ. ರಿಲೇಶನ್ಶಿಪ್ ಅಲ್ಲೂ ಕೂಡ ಸ್ಟೆಬಿಲಿಟಿ ಕಾಣ್ತಾ ಇದೆ. ನಿಮ್ಮ ಎಮೋಷನಲ್ ಥಿಂಗ್ಸ್ ಏನಿದೆ ಅದು ಕೂಡ ಫುಲ್ಫಿಲ್ ಆಗ್ತಿದೆ. ಸೊ ವೀಲ್ ಆಫ್ ಫಾರ್ಚೂನ್ ಅಲ್ಲಿ ತುಂಬಾ ಜನಕ್ಕೆ ಗುಡ್ ಲಕ್ ನಿಮ್ಮ ಫೇವರ್ಗೆ ಬರ್ತಾ ಇದೆ. ತುಂಬಾ ನೀವೇನೆಲ್ಲ ಅನ್ಕೊಂಡಿದ್ದೀರಾ ಅದನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸೊ ವೆರಿ ವೆರಿ ಬ್ಯೂಟಿಫುಲ್ ಕಾರ್ಡ್ಸ್ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂತಂದ್ರೆ ಪೇಜ್ ಆಫ್ ವಾಂಡ್ಸ್. ತುಂಬಾ ಜನ ಪ್ಯಾಷನೇಟ್ ಆಗಿ ಕೆರಿಯರ್ ಗ್ರೋತ್ ಮೇಲೆ ತುಂಬಾ ಜನ ನೋಡ್ತಾ ಇದ್ದೀರಾ. ಪ್ಯಾಷನೇಟ್ ಆಗಿ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಗೆ ಹೊಸ ಆಪರ್ಚುನಿಟಿ ಸಿಗುತ್ತೆ. ಸ್ವಲ್ಪ ನೀವು ಚೈಲ್ಡಿಶ್ ನೇಚರ್ ಇದ್ದೀರಾ. ಸೊ ನೀವು ಮೆಚೂರ್ಡ್ ಆಗಿ ಕೆಲವೊಂದು ಡಿಸಿಷನ್ಸ್ ನೀವು ಮಾಡ್ಬೇಕಾಗತ್ತೆ. ಓಕೆ. ಅಂಡ್ 9 ಆಫ್ ವಾಂಡ್ಸ್ ಕೂಡ ಏನ್ ಹೇಳ್ತಿದೆ ಅಂದ್ರೆ ಪೇಷನ್ಸ್ ಇಂದ ಯು ಹ್ಯಾವ್ ಟು ಬಿ ವರ್ಕ್ ಆನ್ ಪೇಷನ್ಸ್. ಓಕೆ, ನೀವು ಪೇಷನ್ಸ್ ಇಂದ ಇಲ್ಲಿವರೆಗೂ ತುಂಬಾ ವರ್ಕ್ ಮಾಡಿದೀರಾ. ಈಗ ಅದನ್ನ ಗಿವ್ ಅಪ್ ಮಾಡಕ್ ಹೋಗ್ಬೇಡಿ. ದಿಸ್ ಇಸ್ ದ ಟೈಮ್. ನಿಮ್ಗೆ ರಿಸಲ್ಟ್ ಕೊಡುವಂತ ಟೈಮ್ ನಲ್ಲಿ ಗಿವ್ ಅಪ್ ನ ನೀವು ಮಾಡ್ಬಿಡಿ. ಮೇನ್ ಆಗಿ ಇಲ್ಲಿ ಏನು ಅಂತಂದ್ರೆ ರಿಪೀಟೆಡ್ ಮೆಸೇಜ್ ಏನ್ ಬಂದಿದೆ ಅಂತಂದ್ರೆ ಡಿಸಿಷನ್ ಮೇಕಿಂಗ್ ತುಂಬಾ ಕಷ್ಟ ಆಗ್ತಿದೆ. ಡಿಸಿಷನ್ ಮೇಕಿಂಗ್ ನ ಮಾಡಿ ನಿಮ್ಮ ಎಮೋಷನ್ಸ್ ಮೇಲೆ ನೀವು ಕಂಟ್ರೋಲ್ ಮಾಡಿ. ಕೆಲವರು ಕಣ್ಣಿಗೆ ಬಟ್ಟೆ ಕಟ್ಟಿರೋ ರೀತಿ ಇದೀರಾ. ಅಂದ್ರೆ ನಿಮ್ಗೆ ಸತ್ಯ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಗಾಡಿಗೆ ಪ್ರೇ ಮಾಡಿ, ಮೆಡಿಟೇಷನ್ ಮಾಡಿ. ಖಂಡಿತವಾಗ್ಲೂ ನೀವು ಯಾವ ವಿಷಯದಲ್ಲಿ ಸ್ಟಕ್ ಆಗಿದ್ದೀರಾ ಆ ವಿಷಯದಲ್ಲಿ ನಿಮ್ಗೆ ಸತ್ಯ ಏನು ಸುಳ್ಳೇನು ಅಂತ ಅರ್ಥ ಆಗಿ ನೀವು ಡಿಸಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಡಿಸಿಷನ್ಸ್ ಮೇಲೆ ನೀವು ವರ್ಕ್ ಮಾಡಬೇಕು. ನಿಮ್ಮ ಎಮೋಷನ್ಸ್ ಮೇಲೆ ನೀವು ವರ್ಕ್ ಮಾಡಬೇಕು. ಸೊ 7/7 ಪೋರ್ಟಲ್ ಹೇಳ್ತಿರೋದು ವರ್ಕ್ ಆನ್ ಯುವರ್ ಎಮೋಷನ್ಸ್. ತುಂಬಾ ಜನ ಎಲ್ಲವನ್ನು ಬಿಟ್ಟು, ಇರುವಂತ ಎಲ್ಲಾ ಥಿಂಗ್ಸ್ ಅನ್ನ ಬಿಟ್ಟು ಒಂದು ಹೊಸ ಮಾರ್ಗವನ್ನ ಹಿಡಿತಾ ಇದ್ದೀರಾ. ಎಸ್ಪೆಷಲಿ ಸ್ಪಿರಿಚುವಲ್ ಪಾತ್. ಜಿಗುಪ್ಸೆ ಬಂದ್ಬಿಟ್ಟಿದೆ ಜೀವನದಲ್ಲಿ. ಸಾಕಪ್ಪ, ಯಾರಿಗೆ ಏನ್ ಮಾಡಿದ್ರು ಅಷ್ಟೇ, ಯಾರು ನಮ್ಮವರಲ್ಲ, ಯಾರು ನನ್ನವರಲ್ಲ, ಭಗವಂತ ಮಾತ್ರ ನನ್ನವನು. ಒಂದು ಹೊಸ ದಾರಿನೇ ಹಿಡಿದ್ಬಿಡೋಣ, ಯಾರು ಬೇಡ ನನಗೆ,
ಯಾರಿಂದ ಯಾವ ಪ್ರೀತಿನೂ ಬೇಡ, ಯಾವ ಕೇರಿಂಗೂ ನನಗೆ ಬೇಡ ಅಂತ ನಿಮಗೆ ನಿಮ್ಮ ಸುತ್ತ ಸಿಗ್ತಿರುವಂತ ಪ್ರೀತಿಯ ಕೇರಿಂಗ್ ಅನ್ನ ಬಿಟ್ಟು ಒಂದು ಹೊಸ ಮಾರ್ಗದಲ್ಲಿ ನಡೀತಾ ಇದ್ದೀರಾ. ಒಳ್ಳೇದು, ನಡೀರಿ. ಡಿಸಿಪ್ಲಿನ್ಡ್ ಆಗಿರಿ. ನಿಮ್ಮ ಥಾಟ್ಸ್ ಡಿಸಿಪ್ಲಿನ್ಡ್ ಆಗಿರ್ಲಿ, ನಿಮ್ಮ ಲೈಫ್ ಸ್ಟೈಲ್ ಡಿಸಿಪ್ಲಿನ್ಡ್ ಆಗಿರ್ಲಿ, ನಿಮ್ಮ ಫುಡ್ ಡಿಸಿಪ್ಲಿನ್ಡ್ ಆಗಿರ್ಲಿ. ಖಂಡಿತವಾಗ್ಲೂ ನಿಮಗೆ ಮುಂದೆ ಒಳ್ಳೆ ದಾರಿ ಕಾಣುತ್ತೆ. ಆ ಸ್ಪಿರಿಚುವಲ್ ಪಾತಲ್ಲಿ ನೀವು ಹೋಗಿ, ನಿಮ್ಗೆ ಒಂದು ಸ್ಪಿರಿಚುವಲ್ ಪರ್ಸನ್ ನಿಮಗೆ ನಿಮ್ಮ ಒಂದು ಎಮೋಷನ್ನ ಫುಲ್ಫಿಲ್ ಮಾಡುವಂತ ಒಬ್ಬ ಪರ್ಸನ್, ನಿಮ್ಮ ಒಂದು ಸೋಲ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುವಂತ ಒಬ್ಬ ಪರ್ಸನ್, ನಿಮ್ಮ ಸಂಗಾತಿ ಅಥವಾ ನಿಮ್ಮ ಜೊತೆಗಾತಿಯಾಗಿ ಅಥವಾ ಜೊತೆಗಾರನಾಗಿ ಯಾರೊಬ್ರು ನಿಮ್ಮ ಲೈಫಲ್ಲಿ 7/7 ಪೋರ್ಟಲ್ ನಿಂದ ಬಂದೇ ಬರ್ತಾರೆ. ಓಕೆನಾ? ದಟ್ಸ್ ನೈಸ್, ಬ್ಯೂಟಿಫುಲ್. ಅಂಡ್ ಒನ್ ಮೋರ್ ಕಾರ್ಡ್ ನಾನು ತಗೊಳಕ್ ಇಷ್ಟಪಡ್ತೀನಿ. ಯಾರಿಗೆಲ್ಲ ಏಂಜಲ್ ನಂಬರ್ 1010 ಕಾಣಿಸ್ತಿದೆ ಅಂಡ್ 222 ಕಾಣಿಸ್ತಿದೆ, 99 ಕಾಣಿಸ್ತಿದೆ, ಪ್ಲೀಸ್ ಹೇಳಿ. ಯಾ 9 ತುಂಬಾ ಇದೆ, 229 ತುಂಬಾ ರಿಪೀಟ್ ಆಗಿದೆ, 10-1. ಓಕೆ, ಇದು ನಿಮ್ಮ ಲೈಫಲ್ಲಿ ತುಂಬಾ ಸ್ಟೆಬಿಲಿಟಿನ ತರುತ್ತೆ. ಸ್ಪಿರಿಚುವಲಿ ನೀವು ಗ್ರೋ ಆಗಿ, ಇನ್ಕ್ಲೈಂಡ್ ಆಗಿ, ಖಂಡಿತವಾಗ್ಲೂ ಸ್ಟೆಬಿಲಿಟಿ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿದೆ. ಫೈರ್ ಎನರ್ಜಿ ತುಂಬಾ ಚೆನ್ನಾಗಿದ್ದೀರಾ ಇಲ್ಲಿ. ಫೈರ್ ಸೈನ್ಸ್ ಯಾರೆಲ್ಲ ಇದ್ದೀರಾ, ಸ್ಯಾಜಿಟೇರಿಯಸ್, ಏರೀಸ್, ಲಿಯೋ, ಫೈರ್ ಸೈನ್ಸ್ ಅವರಿದೆ. ವಾಟರ್ ಸೈನ್ಸ್ ಯಾರೆಲ್ಲ ಇದ್ದೀರಾ ನೋಡ್ಕೊಳ್ಳಿ. ಸೊ ಅವ್ರಿಗೆಲ್ಲ ಮೆಸೇಜಸ್ ಏನು ಅಂದ್ರೆ, ನಿಮ್ಮ ಕರಿಯರ್ ಮೇಲೆ, ಫೈರ್ ಸೈನ್ಸ್ ಯಾರಿದ್ದೀರಾ ಕರಿಯರ್ ಗ್ರೋತ್ ಮೇಲೆ ತುಂಬಾ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಅದರಲ್ಲಿ ಗ್ರೋತ್ ಇದೆ. ಸ್ವಲ್ಪ ಪೇಷನ್ಸ್ ಇಂದ ಬಿಹೇವ್ ಮಾಡಿ. ಆರೋಗೆನ್ಸಿ ಇದೆ ಕಾಣಿಸ್ತಾ ಇದೆ, ಆರೋಗೆನ್ಸಿ ಬೇಡ. ಅಂಡ್ ಇಮ್ಮೆಚೂರ್ ಥಿಂಗ್ಸ್ ನ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಮೆಚೂರ್ಡ್ ಆಗಿ ಬಿಹೇವ್ ಮಾಡಿ. ಖಂಡಿತ ನಿಮ್ಮ ಕರಿಯರ್ ಅಲ್ಲಿ ಗ್ರೋತ್ ಇದೆ, ಸಕ್ಸಸ್ ಇದೆ. ನೀವೇನ್ ಅನ್ಕೊಂತಾ ಇದ್ರ, ಯು ಆರ್ ಲುಕಿಂಗ್ ಫಾರ್ವರ್ಡ್ ಟು ದ ಬ್ಯೂಟಿಫುಲ್ ಫ್ಯೂಚರ್. ಖಂಡಿತವಾಗ್ಲೂ ಬ್ಯೂಟಿಫುಲ್ ಫ್ಯೂಚರ್ ನಿಮಗೆ ಇದೆ ಪ್ರೊಫೆಷನಲ್ಲಿ, ಸರಿನಾ? ಅಂಡ್ ಎಮೋಷನಲ್ ಥಿಂಗ್ಸ್ ಅಲ್ಲಿ ಹೇಳಿದ್ನಲ್ಲ, ಒಂದು ಕೆಲವರು ಲಾಜಿಕ್ ಮೈಂಡ್ ಯೂಸ್ ಮಾಡ್ಬೇಕಾ ಅಥವಾ ನಮ್ಮ ಹಾರ್ಟ್ ಏನ್ ಹೇಳುತ್ತೆ ಅದನ್ನ ಕೇಳ್ಬೇಕಾ ಅನ್ನೋ ಕನ್ಫ್ಯೂಷನ್ಸ್ ಅಲ್ಲಿ ತುಂಬಾ ಜನ ಇದ್ದೀರಾ. ಸೊ ಆ ಕನ್ಫ್ಯೂಷನ್ ಇಂದ ಹೊರಗೆ ಬರ್ಬೇಕು ಅಂದ್ರೆ ನಿಮಗೆ ಕಣ್ಣಿಗೆ ಕಟ್ಟಿರುವಂತ ಬಟ್ಟೆನ ಹೊರಗೆ ತೆಗಿಬೇಕು. ಸೊ ಅದು ಹೊರಗೆ ಬರ್ಬೇಕು ಅಂದ್ರೆ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಮಾಡ್ಕೊಬೇಕು. ನಿಮ್ಮ ಗಟ್ ಫೀಲಿಂಗ್ ಏನ್ ಹೇಳುತ್ತೋ ಅದನ್ನ ಕೇಳಿ ಅದ್ರ ಮೇಲೆ ನೀವು ಡಿಸಿಷನ್ ಮಾಡಿ. ಜಾಸ್ತಿ ಲಾಜಿಕ್ ಮೈಂಡಿಗೆ ಹೋಗ್ಬೇಡಿ, ಜಾಸ್ತಿ ಎಮೋಷನಲ್ ಮೈಂಡಿಗೆ ಹೋಗ್ಬೇಡಿ. ನಿಮ್ ಗಟ್ ಫೀಲಿಂಗ್ ಏನಿದೆ ಅನ್ನೋದನ್ನ ಕೇಳಿಸ್ಕೊಂಡು ಅದ್ರ ಮೇಲೆ ನೀವು ಡಿಸಿಷನ್ ಮಾಡಿ. ಅಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಇಸ್ ಆಲ್ಸೋ ಟೆಲ್ಲಿಂಗ್ ದಟ್ ಯು ಮಸ್ಟ್ ಬಿ ರೆಡಿ ಫಾರ್, ಈಗೇನು ನಾನು ಹೇಳಿದೆ ಅಪರ್ಚುನಿಟೀಸ್ ಬರ್ತಾ ಇದೆ, ಗೋಲ್ಡನ್ ಅಪರ್ಚುನಿಟಿ ಕೂಡ ಬರ್ತಾ ಇದೆ ತುಂಬಾ ಜನಕ್ಕೆ, ಯು ಆರ್ ಅಟ್ರಾಕ್ಟಿಂಗ್ ಅಂತ ಹೇಳ್ದೆ. ಸೊ ನೀವೇ ಹೆಂಗೆ ಅಂದ್ರೆ, ನಾನು ಹೇಳ್ದಲ್ಲ ಹಿಂದೆ ನೀವು ಪ್ರೀವಿಯಸ್ಲಿ ವರ್ಕ್ಡ್, ಇಲ್ಲಿವರೆಗೂ ನೀವೇನ್ ವರ್ಕ್ ಮಾಡಿದಿರಾ ಅಥವಾ ಏನ್ ನಾಲೆಜ್ ನ ಗೇನ್ ಮಾಡಿದಿರಾ, ಸೊ ಆ ನಾಲೆಜ್ ನ ಜೊತೆಲಿ ಇಟ್ಕೊಂಡು ನೀವು ವಾರಿಯರ್ ತರ ರೆಡಿ ಇರಬೇಕು. ಅಂದ್ರೆ ಆಪರ್ಚುನಿಟಿ ಬಂದಿದ ತಕ್ಷಣ ಯು ಹ್ಯಾವ್ ಟು ಗ್ರಾಪ್ ದಟ್ ಅಂಡ್ ಯು ಹ್ಯಾವ್ ಟು ಯುಟಿಲೈಸ್ ದಟ್ ಆಪರ್ಚುನಿಟಿ. ಆ ತರ ನೀವು ರೆಡಿ ಇರಬೇಕು. ಆಕ್ಷನ್ ಟೇಕರ್ ಆಗಿ ಎನಿ ಟೈಮು ಸೋಲ್ಜರ್ ಯಾವ ತರ ರೆಡಿ ಇರ್ತಾರಲ್ಲ, ವಾರ್ಗೆ ಕರೆದಿದ ತಕ್ಷಣ ಇಮಿಡಿಯೇಟ್ ಹೋಗೋದಕ್ಕೆ ಎಲ್ಲಾ ತರ ಸಿದ್ಧತೆ ಮಾಡ್ಕೊಂಡಿರ್ತಾರಲ್ಲ, ಆ ತರ ನೀವು ಎಲ್ಲಾ ತರ ಸಿದ್ಧತೆ ಮಾಡ್ಕೊಂಡು ಯು ಮಸ್ಟ್ ಬಿ ರೆಡಿ ಟು ಗ್ರಾಪ್ ದ ಆಪರ್ಚುನಿಟಿ ಅಂಡ್ ಡೂ ವರ್ಕ್ ಟುವರ್ಡ್ಸ್ ಯುವರ್ ಡ್ರೀಮ್ ಅಂತ. ಓಕೆನಾ? ಸೊ ಖಂಡಿತವಾಗಿಯೂ ಅಪರ್ಚುನಿಟಿ ಬರ್ತಾ ಇದೆ. ಸೊ ಫೈನಾನ್ಷಿಯಲ್ ಅಪರ್ಚುನಿಟಿ ಕೂಡ ಕಾಣಿಸ್ತಾ ಇದೆ. ಅಂಡ್ ಓವರ್ ಎಮೋಷನಲ್ ಅಪರ್ಚುನಿಟಿ ಅಂದ್ರೆ ಲೈಕ್ ಹ್ಯಾವಿಂಗ್ ಅ ಗುಡ್ ರಿಲೇಶನ್ಶಿಪ್, ಹ್ಯಾವಿಂಗ್ ಅ ಗುಡ್ ಪಾರ್ಟ್ನರ್, ಅದು ಕೂಡ ಕಾಣಿಸ್ತಿದೆ. ಅಂಡ್ ಬಿ ಗ್ರೌಂಡೆಡ್ ಆಗಿರಿ. ಯಾವುದಕ್ಕೂ ಅಹಂಕಾರ ಮಾಡಬೇಡಿ. ನೀವು ಹೇಗಿದ್ದೀರೋ ಹಾಗೆ ತೋರಿಸ್ಕೊಳ್ಳಿ. ಯಾವುದನ್ನು ಫೇಕ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾರನ್ನು ಮೆಚ್ಚುವಂತ ಅವಶ್ಯಕತೆ ಇಲ್ಲ. ವಾಟ್ ಈಸ್ ರೈಟ್ ಫಾರ್ ಯು ದಟ್ ವಿಲ್ ಸ್ಟೇ ಇನ್ ಯುವರ್ ಲೈಫ್, ವಾಟ್ ಈಸ್ ನಾಟ್ ರೈಟ್ ಫಾರ್ ಯು ದಟ್ ವಿಲ್ ಗೋ ಔಟ್ ಆಫ್ ಯುವರ್ ಲೈಫ್. ದಟ್ ಸಿಂಪಲ್. ಓಕೆ, ಸೊ ಎಮೋಷನಲ್ ಥಿಂಗ್ ಆಗಿರ್ಬೋದು. ಅಂಡ್ ಒನ್ ಮೋರ್ ಏನಂತಂದ್ರೆ, ನಿಮ್ಮ ಒಂದು ಪರ್ಸನಲ್ ಲೈಫು ಅಂಡ್ ದ ಪ್ರೊಫೆಷನಲ್ ಲೈಫ್ ಅಂಡ್ ದ ಎಮೋಷನಲ್ ಅಂಡ್ ದ ಪ್ರಾಕ್ಟಿಕಲ್ ಥಿಂಗ್ಸ್, ಇದೆಲ್ಲದನ್ನು ಸ್ವಲ್ಪ ಬ್ಯಾಲೆನ್ಸ್ ಔಟ್ ಮಾಡ್ತಿದ್ದೀರಾ ಈ 7/7 ಪುಟನಲ್ಲಿ. ಯು ಆಲ್ ಬ್ಯಾಲೆನ್ಸಿಂಗ್ ಇಟ್ ಔಟ್. ಓಕೆ, ದಟ್ ಈಸ್ ಅ ವೆರಿ ಗುಡ್ ಪಾರ್ಟ್. So beautiful. And you people are so grounded. And I think you people are attracting so many things in the 7/7 portal. It's very beautiful. ತುಂಬಾ ಮೇಜರ್ ಅರ್ಕಾನಸ್ ಬಂದಿದೆ. ಟವರ್ ಮೂಮೆಂಟ್ ಅಲ್ಲಿ ಯಾರೆಲ್ಲ ಹೋಗಿ ತುಂಬಾ ಪೇನ್ ಅನುಭವಿಸಿದಾರ, ಡೋಂಟ್ ವರಿ, ನಿಮ್ಮ ಸಮಯ ಬದಲಾಗುತ್ತದೆ, ಹೆದರುವಂತ ಅವಶ್ಯಕತೆ ಇಲ್ಲ. ಹ್ಯಾವ್ ಫೇತ್ ಆನ್ ಗಾಡ್ ಅಂಡ್ ಹ್ಯಾವ್ ಅ ಸ್ಪಿರಿಚುವಲ್ ಕನೆಕ್ಷನ್ ವಿತ್ ದ ಗಾಡ್. ಓಕೆ, ಸೊ ಅನಿಮಲ್ ಸ್ಪಿರಿಟ್ಸ್ ಇಂದ ಒಂದಷ್ಟು ಮೆಸೇಜಸ್ ನೋಡೋಣ. Thank you, animal spirits. Please guide my viewers what they need to hear. Please guide my viewers what they need to hear. Thank you, thank you, thank you so much, animal spirits. Thank you so much. Wow, we'll see. Adventure. Wow, beautiful. Yeah. Thank you so much. Please guide my viewers what they need to hear. Please guide my viewers what they need to hear. Thank you, animal spirit guides. Thank you so much for guiding us. Thank you, thank you, thank you so much. Please guide my viewers on this 7/7 portal what they need to hear.
Thank you so much. Please guide me more. Kindly guide us more. Thank you so much, animal spirits. Love you. Thank you so much. Please guide us more. Please guide 2 more cards. Yeah. Regeneration, abundance. Wow. Patience and play. Wow. Thank you so much. Please guide 1 more card. Yeah, 2 more ಅಂತ ಮನ್ಸಲ್ಲಿ ಅನ್ಕೊಂಡೆ. ಆಕ್ಚುಲಿ 2ನೇ ಬಂತು. ಓಕೆ ಸಾಕು. ಅಂದ್ರೆ ತುಂಬಾ ಜನ ನೋಡ್ತಿರ್ತಾರಲ್ಲ, ಇದು ಯಾವಾಗ ನಿಮಗೆ ರೀಡಿಂಗ್ ಸಿಕ್ಕರು ಎನರ್ಜೀಸ್ ಕನೆಕ್ಟ್ ಆಗುತ್ತೆ. ಈ ಒಂದು 7/7 ಪೋರ್ಟಲ್ ಬಿಟ್ಟು ನೀವು ಬೇರೆ ಟೈಮಲ್ಲಿ ನೋಡ್ತಾ ಇದ್ರು ಕೂಡ ಎನರ್ಜೀಸು ರೆಸೊನೇಟ್ ಆಗುತ್ತೆ. ಸರಿನಾ? ಸೊ ಆ ಟೈಮಲ್ಲಿ ನಿಮ್ಮ ಎನರ್ಜೀಸ್ ರೆಸೊನೇಟ್ ಆಗೋದ್ರಿಂದ ಯು ವಿಲ್ ಫೈಂಡ್ ದಟ್. ಸೊ ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ಅಡ್ವೆಂಚರ್ ಬಂತು. ಸ್ವಲ್ಪ ಕಾರ್ಡ್ ಹಂಗೆ ನಾನು ಇದು ಮಾಡ್ಕೊತೀನಿ ರೀ, ಅಂದರೆ ಜೋಡಿಸ್ಕೊಂಡ್ಬಿಡ್ತೀನಿ, ನಿಮ್ಗೆ ತೋರ್ಸೋಕ್ಕೆ ಸರಿ ಆಗುತ್ತೆ. ಸೊ ಪೇಷನ್ಸ್ ಅಂಡ್ ಪ್ಲೇ ಒಟ್ಟಿಗೆ ಬಂತು. ದನ್ ದ ರೀಜನರೇಷನ್. ಸೊ ಅಡ್ವೆಂಚರ್ ಕಾರ್ಡ್ ಬಂದಿದೆ. ಸೊ ಡೇ ಟು ಡೂ ಥಿಂಗ್ಸ್ ಡಿಫ್ರೆಂಟ್ಲಿ, ಸಿಂಗ್ ಯೋರ್ ವೈಲ್ಡ್ ಸಾಂಗ್, ಮ್ಯಾನಿಫೆಸ್ಟ್ ಯುವರ್ ಟ್ರಾವೆಲ್ ಡ್ರೀಮ್ಸ್, ಅಟೆಂಪ್ಟ್ ದ ಗ್ರೇಟ್ ಜರ್ನಿ ವಿತ್ ಕಾನ್ಫಿಡೆನ್ಸ್, ಬಿ ಲಾಯಲ್, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆರ್ ಯುವರ್ ಟ್ರೆಷರ್ಸ್, ಬಿ ಬ್ರೇವ್, ಯು ಆರ್ ಮೋರ್ ಪವರ್ಫುಲ್ ದ್ಯಾನ್ ಯು ನೋ. ಓಕೆ, ಸೊ ಅಡ್ವೆಂಚರಸ್ ಅಂತ ಅಂದರೆ ನಾನು ಹೇಳಿದ್ನಲ್ಲ, ನಿಮ್ಮ ಓಲ್ಡ್ ಪ್ಯಾಟರ್ನ್ ಏನಿದೆ ಅದನ್ನ ಬಿಟ್ಟು ಹಾಕಿ ಹೊಸ ಪ್ಯಾಟರ್ನಿಗೆ ಟ್ಯಾಪಿನ್ ಆಗಿ ನಿಮ್ಮ ಒಂದು ನ್ಯೂ ಪರ್ಸನ್, ನ್ಯೂ ಯು ಆಗಿ, ಹೊಸ ಟ್ರಾನ್ಸ್ಫಾರ್ಮೇಶನ್ ಆಗಿ ನೀವು ಮುಂದೆ ಹೋಗಿ ಅಡ್ವೆಂಚರಸ್ ಆಗಿ ತುಂಬಾ ಅದನ್ನ ಒಂದು ಬ್ರೇವ್ ಇಂದ, ಒಂದು ಕಾನ್ಫಿಡೆನ್ಸ್ ಇಂದ ನಿಮ್ಮ ಡ್ರೀಮ್ ಅನ್ನ ಮ್ಯಾನಿಫೆಸ್ಟ್ ಮಾಡೋದ್ರಲ್ಲಿ ನೀವು ತಗೊಂಡೋಗಿ. ಓಕೆನಾ? ಯು ಹ್ಯಾವ್ ಅ ಗ್ರೇಟ್ ಜರ್ನಿ, ಅಟೆಂಪ್ಟ್ ದ ಗ್ರೇಟ್ ಜರ್ನಿ. ಅದೊಂದು ಜರ್ನಿನ ಕಾನ್ಫಿಡೆನ್ಸ್ ಇಂದ ನೀವು ಮುಂದೆ ತಗೊಂಡೋಗಿ ಅಂತ ಹೇಳ್ತಾ ಇದಾರೆ. ಲಾಯಲ್ ಆಗಿರಿ, ಯಾರಿಗೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಗೆ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸಿಗೆ ಆಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ಗೆ ಆಗಿರ್ಬೋದು, ಯಾರಿಗೆ ಆದ್ರೂ ಕೂಡ ಲಾಯಲ್ ಆಗಿರಿ. ನಾನು ಹೇಳಿದ್ನಲ್ಲ, ಸ್ಟಾರ್ ಕಾರ್ಡ್ ತೋರಿಸಿ ನಿಮ್ಮ ತನನ ನೀವು ಬಿಟ್ಕೊಡ್ಬೇಡಿ ಅಂತ ಹೇಳ್ದೆ ಅಲ್ವಾ. ನೀವು ಹೇಗಿದ್ದೀರಾ ಹಾಗೆ ನಿಮ್ಮನ್ನ ಶೋ ಮಾಡಿ. ನಿಮ್ಗೆ ಯಾರು ರೈಟ್ ಪರ್ಸನ್ ಇದ್ದಾರೆ ಅವ್ರು ನಿಮ್ ಜೊತೆಲೇ ಇರ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಯಾರು ರಾಂಗ್ ಪರ್ಸನ್ ಇರ್ತಾರೆ ಅವ್ರು ನಿಮ್ ಲೈಫಿಂದ ಹೊರಗೆ ಹೋಗ್ತಾರೆ. ಸಿಂಪಲ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಬಂಡೆನ್ಸ್. ಅಬಂಡೆನ್ಸ್ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ. ಸೊ ಸ್ಯಾಕ್ರೆಡ್ ಬಫೆಲೋ, clock me in your wisdom, keep me warm through the storms of life, fill my life with goodness, teach me the way of gratitude and prayer. ನಾನು ಅವಾಗಲೇ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಗ್ರಾಟಿಟ್ಯೂಡ್ ಒಂದು ನಾನು ಮಿಸ್ ಮಾಡಿದೆ. ಪ್ರೇಯರ್ನ ಮಾಡಿ ಅಂತ ನಾನು ಹೇಳಿದೆ. ನಾಮ ಜಪ ಮಾಡಿ, ಯಾವುದಾದ್ರೂ ನಿಮ್ಮ ಇಷ್ಟ ದೇವತೆಯ ನಾಮ ಜಪ ಮಾಡಿ, ಅವರ ಒಂದು ವಾರದ ದಿವಸ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಅಲ್ಲಿ ಕೂತ್ಕೊಂಡು 10 ನಿಮಿಷ ಮೆಡಿಟೇಷನ್ ಮಾಡೋದಾಗಿರ್ಬೋದು, ಆ್ಯಂಡ್ ಎವ್ರಿ ಡೇ ಗ್ರಾಟಿಟ್ಯೂಡ್ನ ಶೋ ಮಾಡಿ. ಐ ನೋ ಸೋ ಮಚ್ ಆಫ್ ಪೇನ್ ಇದ್ದಾಗ ನಮಗೆ ಒಂಥರ ಏನು ಹೇಳೋದು, ನಿರಾಶಾವಾದಿ ಆಗ್ಬಿಡ್ತೀವಿ. ಲೈಕ್ ಲೂಸಿಂಗ್ ಹೋಪ್ ಆನ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಬಡಿ. ಲೈಕ್ ಆ ಥರ ಆಗುತ್ತೆ. ಬಟ್ ಒನ್ ಥಿಂಗ್ ಐ ಟೆಲ್ ಯು, ಎಷ್ಟೇ ನಾವು ಲೈಫಲ್ಲಿ ಹೋಪ್ನ ಕಳ್ಕೊಂಡ್ರು, ವೆನ್ ವಿ ಹ್ಯಾವ್ ಅ ಹೋಪ್ ಆನ್ ಗಾಡ್ ಆ್ಯಂಡ್ ವಿ ಕೀಪ್ ಆನ್ ಪ್ರೇಯಿಂಗ್ ಅಂದರೆ ಡೆಫಿನೆಟ್ಲಿ ಯಾರೇ ಕೈ ಬಿಟ್ರು ಅವನೊಬ್ಬ ಯಾವತ್ತೂ ಕೈ ಬಿಡಲ್ಲ. ದೇರ್ ಹೇ ಬಟ್ ಅಂದೇರ್ ನಹಿ. ಓಕೆ, ಅಂದರೆ ದೇವರ ಮನೆಯಲ್ಲಿ ತಡ ಆಗ್ಬೋದು ನಮಗೆ ಬೆಳಕು ಕಾಣೋದು, ಬಟ್ ಯಾವಾಗಲೂ ಅಂದೇರ ಇರಲ್ಲ, ಯಾವಾಗಲೂ ಕತ್ಲಿರೋದಿಲ್ಲ. ಖಂಡಿತವಾಗ್ಲೂ ಅವ್ನು ಕೈ ಹಿಡಿದು ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ. ಆ ಪೇಷನ್ಸನ್ನು ನೀವು ಇಟ್ಕೊಳ್ಳಿ ದಯವಿಟ್ಟು. ಡೈಲಿ ನಿಮ್ಮ ಹತ್ರ ಅಟ್ಲೀಸ್ಟ್ ನನಗೆ ಇದಾದರೂ ಇದೆಯಲ್ಲ, ಇಷ್ಟಾದರೂ ಇದೆಯಲ್ಲ ಅಂತ ಆ ಒಂದು ಗ್ರ್ಯಾಟಿಟ್ಯೂಡ್ನ ಶೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಲೈಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಆಲ್ರೆಡಿ ಯು ಹ್ಯಾವ್ ಗಿವನ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ಅಪ್ಕಮಿಂಗ್ ಬ್ಲೆಸ್ಸಿಂಗ್ಸ್ ಅಂತ ಒಂದು ಡೈಲಿ ಮಲಗಬೇಕಾದ್ರೆ ಮತ್ತೆ ಎದ್ದೇಳಿದಾಗ ಅರ್ಲಿ ಮಾರ್ನಿಂಗ್ ಯು ಕ್ಯಾನ್ ಪ್ರೇ. ಸರಿನಾ? ಆ ಗ್ರ್ಯಾಟಿಟ್ಯೂಡ್ನ ಮಾಡಿ ಆ್ಯಂಡ್ ಪ್ರೇನ ಮಾಡಿ. ಖಂಡಿತವಾಗ್ಲೂ ನೀವು ಅಬಂಡೆನ್ಸ್ನ ಅಟ್ರಾಕ್ಟ್ ಮಾಡ್ತೀರಾ. ಯಾವಾಗ? ಗ್ರ್ಯಾಟಿಟ್ಯೂಡ್ನ ಶೋ ಮಾಡಿದಾಗ. ಥ್ಯಾಂಕ್ ಯು ಗಾಡ್ ಫಾರ್ ಗಿವಿಂಗ್ ಆಲ್ ದೀಸ್ ಥಿಂಗ್ಸ್ ಅಂತ ನೀವು ಯಾವಾಗ ಹೇಳ್ತಾ ಬರ್ತೀರಾ, ಸೊ ಗಾಡ್ ವಿಲ್ ಗಿವ್ ಮೋರ್ ಆ್ಯಂಡ್ ಮೋರ್. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನರ್ ನೋಯಿಂಗ್ ಅಂದರೆ ನಾನು ಹೇಳಿದೆ, ಸ್ಪಿರಿಚುವಲ್ ಪಾತಲ್ಲಿ ನೀವು ಹೋಗಬೇಕು ಅಂದರೆ ಇಟ್ಸ್ ನಥಿಂಗ್ ಬಟ್ ಲುಕಿಂಗ್ ಇನ್ಸೈಡ್ ಆಫ್ ಯೋರ್ ಸೆಲ್ಫ್. ನಿಮ್ಮ ಒಳಗಡೆ ಏನು ಆಗ್ತಾ ಇದೆ, ನಿಮ್ಮ ಒಳಗೆ ನಿಮ್ಮ ಸೋಲಿಗೆ ಏನು ಬೇಕು, ನಿಮಗೇನು ಬೇಕು ಅನ್ನೋದು, ಐ ಮೀನ್ ಟು ಸೇ ಯುವರ್ ಸೋಲ್, ನಿಮ್ಮ ಸೋಲ್ ಏನು ಕೇಳ್ತಾ ಇದೆ, ಆ ಒಂದು ನೋಯಿಂಗ್, ಇನ್ನರ್ ನೋಯಿಂಗು, ನಿಮ್ಮ ಇಂಟ್ಯೂಷನ್ನ ಟ್ಯಾಪ್ ಮಾಡೋದಿದೆಯಲ್ಲ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ಅ ಬೇಸಿಕ್ ಆಫ್ ಸ್ಪಿರಿಚುವಲ್ ಪಾತ್ ಅದು. ಓಕೆನಾ? ಅದಾದ್ರ ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಸೊ ಬ್ಯೂಟಿಫುಲ್ಲಿ ಒಂದೇ ಮಾತಲ್ಲಿ ಹೇಳೋದಂದ್ರೆ ಮೆಡಿಟೇಷನ್. ಡೂ ಮೆಡಿಟೇಷನ್. ಅಥವಾ ಮೆಡಿಟೇಷನ್ ಅಂದ್ರೆ ಏನು ಗೊತ್ತಿಲ್ಲ ನನಗೆ, ಅದೆಲ್ಲ ಮಾಡೋಕ್ಕಾಗಲ್ಲ, ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ನಂಗೆ ಏನೇನೋ ಅನ್ಸುತ್ತೆ ಅಂದರೆ ಎಲ್ಲದನ್ನು ಬಿಟ್ಟು ಒಂದು ಸೈಲೆಂಟ್ ಜಾಗದಲ್ಲಿ 1 hour ಯು ಪ್ರಾಕ್ಟೀಸ್ ಸಾಲಿಟ್ಯೂಡ್ ಅಂದರೆ ಏಕಾಂತತೆ. ಯಾರ ಜೊತೆಗೂ ಮಾತಾಡ್ಬೇಡಿ. ನಾನು ಬೆಸ್ಟ್ ಥೆರಪಿ ನಾನು ಪರ್ಸ್ನಲಿ ಏನು ಮಾಡ್ತಿದ್ದೆ ಅಂತ ಅಂದರೆ, ಐ ಯೂಸ್ ಟು ಗೋ ಟು ದ ಟೆರೆಸ್. ಓಪನ್ ಟೆರೆಸ್ ಇರಬೇಕು, ಅಲ್ಲಿ ನಾನು ಕೂತ್ಕೊಂಡ್ಬಿಟ್ಟು ಸ್ಕೈ ನೋಡ್ತಿದ್ದೆ. ಆ್ಯಂಡ್ ಸಂಜೆ ಟೈಮು ಹಕ್ಕಿಗಳೆಲ್ಲ ಹಾರೋದು ಅದನ್ನೆಲ್ಲ ನೋಡ್ತಿದ್ದೆ. ಸ್ಕೈನ ನೋಡ್ತಾ ಕಂಟಿನ್ಯೂಸ್ ಗೇಸ್ ಮಾಡ್ಬೇಕು ಅದನ್ನು. ಈಗ
ನಾವು ಇಲ್ಲಿ ದೀಪನ ಗೇಸ್ ಮಾಡ್ತೀವಲ್ಲ, ತ್ರಾಟಕ್ ಅಂತ ಹೇಳ್ತೀವಲ್ಲ, ಅದೇ ತರ ಸುಮ್ಮನೆ ಒಂದು ಕಂಟಿನ್ಯೂಸ್ ಗೇಸಿಂಗ್ ಆಫ್ ದ ಸ್ಕೈ ಅಥವಾ ಒಂದು ಮೂನ್. ಯೂಶಲಿ ಸ್ಕೈ ಮಾಡ್ತಿದ್ದೆ ನಾನು. ಅಂಡ್ ಸಮ್ಟೈಮ್ ಫುಲ್ ಮೂನ್ ಇದ್ದಾಗ ಫುಲ್ ಮೂನ್ ಮಾಡ್ತಿದ್ದೆ. ಐ ಡೋಂಟ್ ನೋ, ನನಗೆ ಒಂದು ಡಿಫ್ರೆಂಟ್ ಟೈಪ್ ಆಫ್ ಏನೋ ಒಂದು ಅದು ಖುಷಿ ಕೊಡುತ್ತೆ, ಒಂದು ರಿಲ್ಯಾಕ್ಸೇಷನ್ ಕೊಡ್ತಾ ಇತ್ತು. ಇದು ನನ್ನ ಒಂದು ಪರ್ಸನಲ್ ಟೆಕ್ನಿಕ್. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ. ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಅಥವಾ ನಿಮ್ಮ ಅನುಭವಗಳನ್ನ ನನ್ನ ಹತ್ರ ಹಂಚ್ಕೊಳ್ಳಿ, ಬೇರೆಯವ್ರಿಗೂ ಹೇಳಿ. ನನಗದು ತುಂಬಾ ರಿಲ್ಯಾಕ್ಸಿಂಗ್ ಅಷ್ಟೇ ಅಲ್ಲ, ತುಂಬಾ ಹೀಲಿಂಗ್ ಥೆರಪಿ ತರ ನಾನು ವರ್ಕ್ ಮಾಡಿದೆ. ಸೊ ಅವಾಗ ನಾನು ಏನಾಗ್ತಿತ್ತು ಅಂದ್ರೆ, ಆ ಟೈಮು ಮ್ಯಾಕ್ಸಿಮಮ್ 2-3 ಅವರ್ಸ್ ತನಕ ನಾನು ಸ್ಪೆಂಡ್ ಮಾಡಿದ್ದೀನಿ. ಸೊ ಹೆಂಗಿರುತ್ತೆ ಅಂದ್ರೆ, ವೆರಿ ರಿಲ್ಯಾಕ್ಸಿಂಗ್, ವೆರಿ ಹೀಲಿಂಗ್. ಓಕೆನಾ? ಯಾರ ಹತ್ರನೂ ಮಾತಾಡ್ಬೇಕು ಅಂತ ಅನ್ಸಲ್ಲ. ನಮ್ಮದೇ ಆದ ಒಂದು ಡಿಫ್ರೆಂಟ್ ಲೋಕದಲ್ಲಿರ್ತೀವಿ, ಡಿಫ್ರೆಂಟ್ ಪ್ರಪಂಚದಲ್ಲಿರ್ತೀವಿ. ಆವಾಗ ನನಗೆ ಹೊಸದೇನೋ ಡೌನ್ಲೋಡ್ ಆಗ್ತಾ ಬರುತ್ತೆ ನನ್ನ ಮೈಂಡಲ್ಲಿ. ಹೊಸ ಐಡಿಯಾಸ್ ಬರುತ್ತೆ, ಹೊಸದೊಂದು ಹುರುಪು ಬರುತ್ತೆ. ನನ್ನನ್ನು ನಾನು ಕಂಡ್ಕೊಂಡೆ, ನನ್ನನ್ನು ನಾನು ಪ್ರೀತಿಸೋಕೆ ಶುರು ಮಾಡಿದೆ. ನನಗಿಂತ ಹೆಚ್ಚು ಬೇರೆಯವ್ರಿಗೆ ನಾನು ಕೊಡ್ತಿದ್ದನ್ನ ಸ್ಟಾಪ್ ಮಾಡಿ ಎಷ್ಟು ಬೇಕೋ ಅಷ್ಟನ್ನ ಕೊಡೋಕೆ ಶುರು ಮಾಡಿದೆ. ಸೊ ಇದೆಲ್ಲ ಥಿಂಗ್ಸು ನಂಗೆ ಹ್ಯಾಪನ್ ಆಗಿದೆ. ಸೊ ನಿಮಗೂ ಅದು ಬೇಕು. ಸೊ ಯು ಆರ್ ಬ್ರೇವ್ ಟ್ರಾವೆಲರ್, ಯುವರ್ ಸೋಲ್ ನೋಸ್ ದ ವೇ. ನಿಮ್ಮ ಆತ್ಮಕ್ಕೆ ಗೊತ್ತು ದಾರಿ ಏನು ಅಂತ. ಸೊ ಬಿ ಕಾನ್ಫಿಡೆಂಟ್, ಯು ವಿಲ್ ಅಚೀವ್ ಯುವರ್ ಡೆಸ್ಟಿನೇಷನ್. ಓಕೆ, ಕಾನ್ಫಿಡೆನ್ಸ್ನ ಯಾವತ್ತೂ ಬಿಡಬೇಡಿ. ಹ್ಯಾವ್ ಅ ಕಾನ್ಫಿಡೆನ್ಸ್ ಟು ಅಚೀವಿಂಗ್ ಯುವರ್ ಡೆಸ್ಟಿನೇಷನ್. ನಿಮ್ಮ ಡೆಸ್ಟಿನೇಷನ್ ಏನು ಅನ್ನೋದು ಕೂಡ ನಿಮ್ಮ ಸೋಲಿಗೆ ಗೊತ್ತಿರುತ್ತೆ. ಓನ್ಲಿ ಥಿಂಗ್ ಅಂದ್ರೆ ನೀವು ಅದನ್ನ ರೀಡೈರೆಕ್ಟ್ ಮಾಡ್ಬೇಕಷ್ಟೆ. ಓಕೆ, ಈ ಪ್ರಪಂಚಕ ಏನಂತಾರೆ, ಸಮ್ ವರ್ಡ್ ಸಿಗ್ತಾ ಇಲ್ಲಲ್ಲ, ಈ ಪ್ರಪಂಚದ ಒಂದು ಮೋಹ ಮಾಯೆಗೆ ಸಿಲುಕಿ ನಾವು ಅದನ್ನೆಲ್ಲ ಮರ್ತಿರ್ತೀವಲ್ವಾ. ನಮ್ಮ ಸೋಲಿಗೊಂದು ಡೈರೆಕ್ಷನ್ ಕೊಡೋದನ್ನ ನಾವು ಮರ್ತಿರ್ತೀವಲ್ವಾ. ಆ ಡೈರೆಕ್ಷನ್ ಅನ್ನು ನಾವು ಕೊಡಬೇಕು ಅಂತ ಇಲ್ಲಿ ಆನಿಮಲ್ ಸ್ಪಿರಿಟ್ಸ್ ಹೇಳ್ತಾ ಇದ್ದಾರೆ. ಅಗೇನ್, ಲಾಯಲ್ ಫ್ರೆಂಡ್ಸ್ ಆರ್ ಆಲ್ವೇಸ್ ವಿತ್ ಯು. ನಾನು ಹೇಳ್ದೆ, ಲಾಯಲ್ ಆಗಿ ಯಾರು ಇರಬೇಕು, ನಿಮ್ಮನ್ನ ಯಾರು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರು ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ. ಸೊ ಯಾರು ಇರಬಾರ್ದು ಅನ್ನೋದು ಇರುತ್ತೆ, ಗಾಡ್ ಅವರಾಗಿ ರಿಮೂವ್ ಮಾಡ್ತಾರೆ. ಸೊ ಡೋಂಟ್ ವರಿ ಅಂತ ಇಲ್ಲೂ ಕೂಡ ಹೇಳ್ತಿದ್ದಾರೆ. ಡೋಂಟ್ ವರಿ, ಯು ಆರ್ ಬ್ಲೆಸ್ಡ್. ವರಿ ಮಾಡ್ಕೊಂಬಿಡಿ, ಯು ಆರ್ ಬ್ಲೆಸ್ಡ್. ಲೆಟ್ ಯುವರ್ ಸೆಲ್ಫ್ ಫ್ಲೈ. ನಿಮ್ಮನ್ನ ನೀವು ಫ್ಲೈ ಮಾಡಿ. ಓಕೆನಾ? ಕಾನ್ಫಿಡೆನ್ಸ್ ಇಂದ. ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ನರ್ಶಿಪ್. ಅಕ್ಸೆಪ್ಟ್ ಯುವರ್ ಸೆಲ್ಫ್ ಅಂಡ್ ಯುವರ್ ಕಲರ್ಫುಲ್ ಪರ್ಸನಾಲಿಟಿ. ಓಕೆ, ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡಿ ಫಸ್ಟ್. ಹೌದು, ನಿಮ್ಮ ಲೈಫಲ್ಲಿ ಏನೇನೋ ನಡೆದಿದೆ, ಏನೇನೋ ಕೆಟ್ಟ ಇನ್ಸಿಡೆಂಟ್ಸ್ ಆಗಿದೆ, ಎಲ್ಲದಕ್ಕೂ ನಿಮ್ಮನ್ನ ಬ್ಲೇಮ್ ಮಾಡ್ತಾ ಕೊಡ್ಬೇಡಿ. ಓಕೆ, ಮೇ ಬಿ ನಾನು ತಪ್ಪಿರ್ಬೋದು, ತಪ್ಪಿಲ್ದೇನೂ ಇರ್ಬೋದು. ಇಟ್ಸ್ ಓಕೆ. ಐ ಅಕ್ಸೆಪ್ಟ್ ಆಲ್ ದ ಥಿಂಗ್ಸ್ ಅಂಡ್ ಐ ಫರ್ಗಿವ್ ಎವ್ರಿ ಒನ್. ಫಸ್ಟ್ ಫರ್ಗಿವ್ ಮೈ ಸೆಲ್ಫ್ ಅಂಡ್ ಐ ಫರ್ಗಿವ್ ಎವ್ರಿ ಒನ್. ಅದನ್ನ ಮಾಡಿ. ಓಕೆನಾ? ಅಂಡ್ ನಿಮ್ಮದೇ ಆದ ಒಂದು ಕಲರ್ಫುಲ್ ಪರ್ಸನಾಲಿಟಿ ಇರುತ್ತಲ್ಲ, ಅದನ್ನ ಚೆರಿಶ್ ಮಾಡಿ, ಅದನ್ನ ಬಿಟ್ಕೊಡ್ಬೇಡಿ. ಆಮೇಲೆ ಫೀಲ್ ಕಾನ್ಫಿಡೆಂಟ್. ಅಗೇನ್ ಕಾನ್ಫಿಡೆಂಟ್ ನ ಹೇಳ್ತಾ ಇದಾರೆ. ಫೀಲ್ ಕಾನ್ಫಿಡೆಂಟ್ ಅಬೌಟ್ ಬೀಯಿಂಗ್ ಯು. ನೀವು ನೀವಾಗೆ ಇದಿರಲ್ವಾ, ಅದಕ್ಕೆ ನೀವು ತುಂಬಾ ಪ್ರೌಡ್ ಫೀಲ್ ಮಾಡಿ. ನೀವು ಬೇರೆ ಯಾರು ಆಗುವಂತ ಅವಶ್ಯಕತೆ ಇಲ್ಲ. ಯು ಆರ್ ಯೂನಿಕ್, ಯು ಆರ್ ಎ ಯೂನಿಕ್ ಪರ್ಸನಾಲಿಟಿ. ಓಕೆ, ಅಂಡ್ ಯು ಮಸ್ಟ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಆಲ್ವೇಸ್. ವಾಟ್ ಎವರ್ ಯಾರು ಏನೇ ಹೇಳ್ಬೋದು, ಏನೇ ನಿಮ್ಮ ಲೈಫಲ್ಲಿ ನೆಗೆಟಿವ್ ಥಿಂಗ್ಸ್ ಆಗಿರ್ಬೋದು, ಬಟ್ ಯು ಮಸ್ಟ್ ಫೀಲ್ ಆಲ್ವೇಸ್ ಪ್ರೌಡ್ ಯುವರ್ ಸೆಲ್ಫ್. ಯು ಆರ್ ಅ ಜಾಯ್ ಬ್ರಿಂಗರ್. ಸೊ ನಿಮ್ಮ ಲೈಫಿಗೆ ನೀವೇ ಜಾಯ್ನ ಬ್ರಿಂಗ್ ಮಾಡುವಂತವ್ರು. ಲೆಟ್ ಯುವರ್ ಕಮ್ಯುನಿಟಿ ನರಿಶ್ ಅಂಡ್ ಪ್ರೊಟೆಕ್ಟ್ ಯು. ಆಸ್ಕ್ ಫಾರ್ ಹೆಲ್ಪ್. ಸಮ್ ಟೈಮ್ ಕೆಲವರಿಗೆ ಇಲ್ಲಿ ಹೆಲ್ಪ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆನಿಮಲ್ ಸ್ಪಿರಿಟ್. ಅಂದ್ರೆ ನಿಮ್ಮ ಫ್ಯಾಮಿಲಿ ಹೆಲ್ಪ್ ಆಗಿರ್ಬೋದು, ಅಥವಾ ನಿಮ್ಮ ರಿಯಲ್ ಫ್ರೆಂಡ್ಸ್ ಯಾರು ಇರ್ತಾರೆ ಅವ್ರ ಹೆಲ್ಪ್ ಆಗಿರ್ಬೋದು, ಅಥವಾ ಇದು ನಮ್ಮ ತರ ಯಾರಾದ್ರೂ ಕೌನ್ಸಿಲರ್ಸು, ಈ ತರ ಏನಾದ್ರು ಒಬ್ರು ಸ್ಪಿರಿಚುವಲ್ ಗೈಡ್ ಆಗಿರ್ಬೋದು, ಯಾರ ತರ ನಿಮ್ಗೆ ಅನ್ಸುತ್ತೆ ಒಳಗಡೆಯಿಂದ ನನಗಿಂತವ್ರ ಹೆಲ್ಪ್ ಬೇಕು ಈ ಒಂದು ವಿಷಯದ ಬಗ್ಗೆ ಡಿಸಿಷನ್ ಮಾಡೋಕ್ಕಾಗಿರ್ಬೋದು, ಅಥವಾ ಮುಂದೆ ನಾನು ಅದನ್ನ ಏನಂತಾರೆ ಜರ್ನಿನ ಕಂಟಿನ್ಯೂ ಮಾಡೋದಕ್ಕಾಗಿರ್ಬೋದು, ಹೆಲ್ಪ್ ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ಹೆಲ್ಪ್ ತಗೊಳ್ಳಿ. ಇಲ್ಲಿ ಹೇಳ್ತಾ ಇದಾರೆ ಆನಿಮಲ್ ಸ್ಪಿರಿಟ್ಸ್. ಮತ್ತೆ ಟೀಮ್ ವರ್ಕ್ ವಿಲ್ ಗಿವ್ ಯು ದ ಬೆಸ್ಟ್ ರಿಸಲ್ಟ್. ಸೊ ಐ ಥಿಂಕ್ 2 ವಿಷಯಕ್ಕೆ ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು, ಯಾರಾದ್ರೂ ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ 7/7 ಪೋರ್ಟಲ್ ಅಲ್ಲಿ ನೀವು ನಿಮ್ಮ ಒಂದು ಸುತ್ತ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಗೆ ನಿಮ್ಮ ಸೀನಿಯರ್ಸ್ ಯಾರಾದ್ರೂ ಇರ್ಬೋದು, ಒಬ್ರು ಲಾಯಲ್ ಪಾರ್ಟ್ನರ್ ಅಂತ ಯಾರಾದ್ರೂ ಅನ್ಸಿದ್ರೆ ಯು ಕ್ಯಾನ್ ಡೂ ದ ಟೀಮ್ ವರ್ಕ್ ವಿತ್ ದೆಮ್. ಓಕೆ, ಸೊ ಅಂದ್ರೆ ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದ್ರೆ ಮಾಡ್ಬೋದು. ಅಂಡ್ ಸೆಕೆಂಡ್ ಥಿಂಗ್ ಏನು ಅಂತ ಅಂದ್ರೆ, ಒಂದು ಒಳ್ಳೆ ಫ್ಯಾಮಿಲಿ ಲೈಫ್ನ ನಾನು ಬಿಲ್ಡ್ ಮಾಡಬೇಕು ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ಖಂಡಿತವಾಗಿ ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಸರ್ಚ್ ಮಾಡ್ಕೊಂಡು, ಅಂದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ಆಪರ್ಚುನಿಟಿ ನಿಮಗೆ ಬರುತ್ತೆ. ಸೊ ಅವ್ರನ್ನ ನೀವು ಬಿಲೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ನಿಮ್ಮ ಲೈಫ್ನ ಮುಂದೆ ತಗೊಂಡೋಗ್ಬೋದು. ಇಟ್ ವಿಲ್ ಗಿವ್ ಯು ಬೆಸ್ಟ್ ರಿಸಲ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಸ್ಪೆರಿಟಿ. ಲೆಟ್ ಗೋ ಆಫ್ ದ ಪಾಸ್ಟ್ ಅಂಡ್ ಎಂಬ್ರೇಸ್ ದ ಚೇಂಜ್. ಸೊ ನಾನು ಟವರ್ ಮೂಮೆಂಟ್ ತೋರಿಸಿ ಹೇಳ್ದೆ, ಅಂಡ್ ಡೆತ್ ಕಾರ್ಡಲ್ಲೂ ನಾನು ಹೇಳ್ದೆ, ಓಲ್ಡ್ ಥಿಂಗ್ಸ್ ಏನಿದೆ ಅದೆಲ್ಲದು ಕೂಡ ವ್ಯಾನಿಷ್ ಆಗ್ತಾ ಇದೆ. ಅದೆಲ್ಲದನ್ನು ಬಿಟ್ಬಿಟ್ಟು ನಿಮ್ಮ ಪಾಸ್ಟ್ ಥಿಂಗ್ಸ್ ಏನಿದೆ ಅದನ್ನ ಲೆಟ್ ಗೋ ಮಾಡಿಬಿಟ್ಟು ಹೊಸ ಥಿಂಗ್ಸ್ ಅನ್ನ ಎಂಬ್ರೇಸ್ ಮಾಡೋದಕ್ಕೆ ಅಂಡ್ ಆ ಚೇಂಜ್ ಅನ್ನ ಅಕ್ಸೆಪ್ಟ್ ಮಾಡಕ್ ರೆಡಿ ಇರಿ. ನನಗೆ ಗೊತ್ತು ತುಂಬಾ ಜನಕ್ಕೆ ಇಲ್ಲಿ ಪೇನ್ಫುಲ್ ಇದೆ, ಆ ಚೇಂಜ್ ಅನ್ನ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ಹಳೆ ಗರ್ಲ್ ಫ್ರೆಂಡೋ, ಬಾಯ್ ಫ್ರೆಂಡೋ, ಹಸ್ಬೆಂಡೋ, ವೈಫೋ, ಅಥವಾ ಹಳೇದೇನೋ ಒಂದು
ಜಾಬೋ ಅಥವಾ ನೀವೇ ಮಾಡಿದಂಥ ಬಿಸ್ನೆಸ್ಸೋ ಏನೋ ಒಂದು ನಿಮಗೆ ಲೆಟ್ ಗೋ ಮಾಡಕ್ ಆಗ್ತಿರಲ್ಲ. ಬಟ್ ಯು ಹ್ಯಾವ್ ಟು ಡೂ ದ್ಯಾಟ್. ಅದನ್ನ ಲೆಟ್ ಗೋ ಮಾಡಿದ್ರೆ ಮಾತ್ರ ನೀವು ಈಗ ಬರುವಂತ ಹೊಸ ಆಪರ್ಚುನಿಟಿನ ಕೈಯಲ್ಲಿ ಇಟ್ಕೊಳ್ಳೋಕೆ ನಿಮ್ಮ ಕೈ ಖಾಲಿ ಇರುತ್ತೆ. ನೀವು ಅದನ್ನ ಹೋಲ್ಡ್ ಮಾಡಿದ್ರೆ ಹೊಸ ಆಪರ್ಚುನಿಟಿ ಬಂದು ಹಾಗೆ ವಾಪಸ್ ಹೋಗುತ್ತೆ. ಅದನ್ನ ಹೋಲ್ಡ್ ಮಾಡಬೇಡಿ, ಅದನ್ನ ಜಸ್ಟ್ ರಿಲೀಸ್ ಮಾಡಿ, ನಿಮ್ಮನ್ನ ನೀವು ಫರ್ಗ್ಯೂ ಮಾಡಿ, ಎಲ್ಲದನ್ನು ಎಲ್ಲರನ್ನು ಫರ್ಗ್ಯೂ ಮಾಡಿ ಅಕ್ಸೆಪ್ಟ್ ಮಾಡಿ. ಐ ಅಕ್ಸೆಪ್ಟ್ ದ ಚೇಂಜ್, ಐ ಆಮ್ ರೆಡಿ ಫಾರ್ ದ ಚೇಂಜ್ ಅಂತ ನೀವು ನಿಮಗೆ ನೀವೇ ಡೈಲಿ ಹೇಳ್ಕೊಡಿ. ಸೊ ಆಪರ್ಚುನಿಟೀಸ್ ಆರ್ ಕ್ಲೋಸ್ ಅಟ್ ಹ್ಯಾಂಡ್. ಅಗೇನ್ ಸಿ ಆಪರ್ಚುನಿಟೀಸ್ ಆರ್ ಕ್ಲೋಸ್ ಅಟ್ ಹ್ಯಾಂಡ್. ಓಕೆ, ನಾನು ಇದರಲ್ಲೂ ಹೇಳ್ದೆ ದ ಸ್ಟಾರ್ ಕಾರ್ಡ್ ಅಲ್ಲಿ ಆಪರ್ಚುನಿಟೀಸ್ ಬರ್ತಾ ಇದೆ ಅಂತ. ಅಂಡ್ 2 more cards are telling you for the opportunity. They are showing the opportunities. Okay, hope into this new day with joy. Okay, and abundance and good fortune await you. See, abundance, ಪ್ರಾಸ್ಪರಿಟಿ, ಗುಡ್ ಫಾರ್ಚೂನ್ ಕಾರ್ಡ್ 2 ಸಲ ಬಂದಿದೆ. ಇದರಲ್ಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ಹೇಳಿದ್ನಲ್ಲ ವೀಲ್ ಆಫ್ ಫಾರ್ಚೂನ್, ಇದು ಕೂಡ ಗುಡ್ ಲಕ್ನ ನಿಮಗೆ ಶೋ ಮಾಡ್ತಾ ಇದೆ. ಖಂಡಿತವಾಗ್ಲೂ ಆ ಗುಡ್ ಲಕ್ ನಿಮ್ಮ ಹತ್ರ ಬರ್ತಾ ಇದೆ. ದಯವಿಟ್ಟು ಅದೇನೋ ಅಂತಾರಲ್ಲ, ಏನಂತಾರಲ್ಲ ಕನ್ನಡದಲ್ಲಿ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ ಸಮಥಿಂಗ್ ಆ ಥರ ಏನೋ ಹೇಳ್ತಾರಲ್ಲ. ಸೊ ಆ ಥರ ಆಪರ್ಚುನಿಟಿ ಬಂದಾಗ ನೀವು ಕಣ್ಣು ಮುಚ್ಕೊಳಕ್ ಹೋಗ್ಬೇಡಿ. ಸೊ ಬಿ ಓಪನ್ ಮೈಂಡೆಡ್ ಆಗಿರಿ ಅಂಡ್ ಬಿ ರೆಡಿ ಫಾರ್ ಟು ಅಕ್ಸೆಪ್ಟ್ ದಟ್ ಆಪರ್ಚುನಿಟಿ. ನೆಕ್ಸ್ಟ್ ಹೇಳಿದ್ದು ಪೇಷನ್ಸ್ ಅಂಡ್ ಪ್ಲೇ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾನು ಆವಾಗಲೇ ಹೇಳ್ದೆ, ಯು ಮಸ್ಟ್ ಹ್ಯಾವ್ ಅ ಪೇಷನ್ಸ್ ಅಂತ. ಟ್ಯಾರೋ ಕಾರ್ಡ್ಸ್ ಅಲ್ಲಿ ಏನೇನೆಲ್ಲ ಮೆಸೇಜಸ್ ಬಂದಿದೆ, ಅಗೇನ್ ಅದರಲ್ಲೇ ಒಂದು ಹೈಲೈಟ್ ಗೈಡೆನ್ಸ್ ನ ನಮ್ಮ ಸ್ಪಿರಿಟ್ ಗೈಡ್ ಕೂಡ ಮಾಡ್ತಾ ಇದ್ದಾರೆ, ಆನಿಮಲ್ ಸ್ಪಿರಿಟ್ ಗೈಡ್. ಸೊ ಪೇಷನ್ಸ್ ನ ಇಟ್ಕೊಳ್ಳಿ. ಕ್ರಿಯೇಟ್ ಅ ಪ್ಲೇಸ್ ಇನ್ ನೇಚರ್ಸ್ ಸ್ಟಿಲ್ನೆಸ್ and be renewed. Okay, take time alone to find balance. ಅಗೇನ್ ನಾನು ಹೇಳಿದ್ನಲ್ಲ 1 hour ನೀವು ಕೊಟ್ಬಿಟ್ಟು ಸ್ಯಾಲಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಿ, ಟೆರಸ್ ಮೇಲೆ ಹೋಗಿ ಕುತ್ಕೊಂಡು ಸ್ಕೈನ ಗೇಸ್ ಮಾಡಿ ಅಂತ. ಅಗೇನ್ ಅದೇ ಪೇಷನ್ಸ್ ಅಲ್ಲಿ ಅದನ್ನೇ ಹೇಳ್ತಿರೋದು. ಟೇಕ್ ಟೈಮ್ ಅಲೋನ್ ಟು ಫೈಂಡ್ ದ ಬ್ಯಾಲೆನ್ಸ್. ನಿಮ್ಮನ್ನ ನೀವು ಬ್ಯಾಲೆನ್ಸ್ ಔಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸೆಲ್ಫ್ ಟೈಮನ್ನ ತಗೊಳ್ಳಿ, ಬ್ಯಾಲೆನ್ಸ್ ಔಟ್ ಮಾಡ್ಕೊಳ್ಳಿ. ಅಂಡ್ ನಾನು ಈ 2 ಕಾರ್ಡಲ್ಲಿ ಹೇಳಿದೆ, ಜಗ್ಲಿಂಗ್ ಬಿಟ್ವೀನ್ ದ ಸಿಚುವೇಶನ್ಸ್ ಅಂತ. ಏನೋ ಒಂದು ಡಿಸಿಷನ್ಸ್ನ ನಿಮಗೆ ಮಾಡಕ್ ಆಗ್ತಾ ಇಲ್ಲ, ತುಂಬಾ ಜನ ಇಲ್ಲಿ ಕಷ್ಟಪಡ್ತಾ ಇದ್ದೀರಾ. ಆ ಡಿಸಿಷನ್ನ ಮಾಡಬೇಕು ಅಂದ್ರೆ ನಾನು ಹೇಳಿದ್ನಲ್ಲ, ನಿಮ್ಗೆ ನೀವು ಒಂದು ಪರ್ಸನಲ್ ಟೈಮನ್ನ, ಸಾಲಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಔಟ್ ಮಾಡ್ಕೊಳ್ಳಿ. ಖಂಡಿತ ಡಿಸಿಷನ್ನ ಮಾಡ್ಬೋದು. ಆ ಡಿಸಿಷನ್ನ ಮಾಡೋದ್ರ ಮೇಲೆ ನೀವು ವರ್ಕ್ ಮಾಡೋದ್ರಿಂದ ಖಂಡಿತವಾಗ್ಲೂ ಸಕ್ಸಸ್ ನಿಮ್ ಕಡೆಗಿದೆ. ಅಂಡ್ ಸ್ಟೆಪ್ ಕಾನ್ಫಿಡೆಂಟ್ಲಿ ಟುವರ್ಡ್ ಯುವರ್ ಪರ್ಪಸ್. ಹೇಳಿದ್ನಲ್ಲ, ನಿಮ್ಮ ಪರ್ಪಸ್ ಏನಿದೆ, ನಾನು ಹಿಂಗೆ ಮಾಡಬೇಕು, ಈ ತರನೇ ಬದುಕಬೇಕು ಅನ್ನೋದೇನಿದೆ ಅದ್ರ ಕಡೆ ನೀವು ವರ್ಕ್ ಮಾಡಿ. ಖಂಡಿತವಾಗ್ಲೂ ಅದು ನಿಮ್ಗೆ ಸಕ್ಸಸ್ ಸಿಗುತ್ತೆ. ಪೇಷನ್ಸ್ ವಿಲ್ ಬ್ರಿಂಗ್ ಯು ರಿವಾರ್ಡ್ಸ್. ಆ ಒಂದು ಪೇಷನ್ಸ್ ನಿಮ್ಗೆ ರಿವಾರ್ಡ್ಸ್ ನ ತಂದು ಕೊಡುತ್ತೆ. ಪ್ಲೇ ಬಂದ್ಬಿಟ್ಟು ಸ್ವಿಮ್ ಇನ್ ದ ಹ್ಯಾಪಿ ಜಾಯ್ ಆಫ್ ಲಿವಿಂಗ್. ಇನ್ಹೇಲ್ ಕಾನ್ಫಿಡೆನ್ಸ್ ಅಂಡ್ ಎಕ್ಸೆಲ್ ಫಿಯರ್. ಡೈವ್ ಇನ್ ಟು ಯುವರ್ ವಿಸ್ಡಮ್, ಗೋ ವಿತ್ ದ ಫ್ಲೋ. ಓಕೆನಾ? ಸ್ವಿಮ್ ಇನ್ ದ ಹ್ಯಾಪಿ ಜಾಯ್ ಆಫ್ ಲಿವಿಂಗ್. ಸೊ ನಿಮ್ಮ ಪ್ರತಿದಿನದ ಲಿವಿಂಗ್ ಅಲ್ಲಿ ನೀವು ಹ್ಯಾಪಿಯಿಂದ ಅದನ್ನ ಸ್ಪೆಂಡ್ ಮಾಡಿ, ಹ್ಯಾಪಿನೆಸ್ ಮತ್ತೆ ಜಾಯ್ನೆಸ್ ನ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ನ ಇನ್ಹೇಲ್ ಮಾಡಿ ಅಂಡ್ ಫಿಯರ್ ನ ಎಕ್ಸೆಲ್ ಮಾಡಿ. ಯಾವತ್ತು ನೀವು ಕಾನ್ಫಿಡೆನ್ಸ್ ನ ಒಳಗೆ ತಗೊಳ್ಳಿ, ಫಿಯರ್ ನ ಹೊರಗಡೆ ಬಿಡಿ ಅಂತ ನಿಮ್ಗೆ ಗೈಡ್ ಮಾಡ್ತಾ ಇದ್ದಾರೆ ಸ್ಪಿರಿಟ್ ಗೈಡ್ಸ್. ಮತ್ತೆ ಡೈವ್ ಇನ್ ಟು ಯುವರ್ ವಿಸ್ಡಮ್. ನಾನು ಆಗ್ಲೇ ಹೇಳಿದ್ನಲ್ಲ, ನಿಮ್ಮ ಹತ್ರ ಆಲ್ರೆಡಿ ವಿಸ್ಡಮ್ ಇದೆ. ಯು ಹ್ಯಾವ್ ಗೇನ್ ಸೋ ಮಚ್ ಆಫ್ ನಾಲೆಡ್ಜ್ ಅಂಡ್ ಯು ಹ್ಯಾವ್ ಗೇನ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಲೈಫ್. ಎಲ್ಲ ಗೊತ್ತು ನಿಮ್ ಸೋಲಿಗೆ ಗೊತ್ತು ಎಲ್ಲಿ ಹೋಗ್ಬೇಕು, ನಾನು ಎಲ್ಲಿ ರೀಚ್ ಆಗ್ಬೇಕು ಅಂತ. ಓನ್ಲಿ ಥಿಂಗ್ ಇಸ್ ಕಾನ್ಫಿಡೆನ್ಸ್ ಅಂಡ್ ಲೆಟ್ ಗೋ ಆಫ್ ದ ಪಾಸ್ಟ್, ಲೆಟ್ ಗೋ ಆಫ್ ದ ಫಿಯರ್ ಅಂಡ್ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್. ಇದಿಷ್ಟನ್ನ ಮಾಡಿದ್ರೆ ನಿಮ್ ಸೋಲ್ ಎಲ್ಲಿ ಹೋಗ್ಬೇಕು ಅಂತ ಅದೇ ಕರ್ಕೊಂಡು ಹೋಗುತ್ತೆ. ಹ್ಯಾವ್ ಅ ಕಾನ್ಫಿಡೆನ್ಸ್ ಅಂಡ್ ಹ್ಯಾವ್ ಅ ಫೇತ್, ಹ್ಯಾವ್ ಅ ಪೇಷನ್ಸ್ ಅಷ್ಟೇ. ಓಕೆನಾ? ಅಂಡ್ ಗೋ ವಿತ್ ದ ಫ್ಲೋ. ತುಂಬಾ ಜನಕ್ಕೆ ಏನಾದ್ರು ಗೊತ್ತೇ ಆಗ್ತಿಲ್ಲ ಏನು ಅಂತ ಅಂದ್ರೆ, ನಾನು ಹೇಳಿದನ್ನ ಮಾಡಿ ಸುಮ್ಮನೆ ಇದ್ಬಿಡಿ. ಏನ್ ಹಿಂಗ್ ಬರುತ್ತೋ ಅದ್ರ ಜೊತೆಗೆ ನೀವು ಫ್ಲೋ ಆಗ್ತಾ ಇರಿ. ಖಂಡಿತ ಅದ್ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗೇ ಆಗುತ್ತೆ. ಸಿಂಪಲ್. ಸೊ ಐ ಹೋಪ್ ಸೋ ಮಚ್ ಆಫ್ ಬ್ಯೂಟಿಫುಲ್. ಇದು ಯಾವ್ದಾದ್ರು ಬಿಟ್ನ ಇಲ್ಲ, ಹೇಳ್ದೆ ಅಡ್ವೆಂಚರ್ ಹೇಳಿದೀನಿ. ಯಾ, ಎವ್ರಿಥಿಂಗ್ ಐ ಟೋಲ್ಡ್. ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಥಿಂಗ್ಸ್. ಅಂಡ್ ಈ ಒಂದು ಬ್ಯೂಟಿಫುಲ್ ರೀಡಿಂಗ್ ನ ಕ್ಲೇಮ್ ಮಾಡೋದನ್ನ ಮರಿಬೇಡಿ. ಐ ಕ್ಲೇಮ್ ಆಲ್ ದಿಸ್ ಪಾಸಿಟಿವ್ ಅಂಡ್ ಬ್ಯೂಟಿಫುಲ್ ಬ್ಲೆಸ್ಸಿಂಗ್ಸ್ ಇನ್ ಟು ಮೈ ಲೈಫ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ರಾಧಾಕೃಷ್ಣ ಅಂತ ಒಂದು ಕಮೆಂಟ್ ಅನ್ನ ಹಾಕಿ. ಖಂಡಿತವಾಗ್ಲೂ ಈ ಎಲ್ಲಾ ಬ್ಲೆಸ್ಸಿಂಗ್ಸು ನಿಮ್ಮೆಲ್ಲರ ಲೈಫಲ್ಲಿ ಬರ್ಲಿ. 7/7 ಪೋರ್ಟಲ್ ಎಲ್ಲರ ಲೈಫಲ್ಲಿ ಒಂದು ಬ್ಯೂಟಿಫುಲ್ ನ್ಯೂ ಬಿಗಿನಿಂಗ್ಸ್ ನ ಸ್ಟಾರ್ಟ್ ಮಾಡಲಿ. ನಾನಂತೂ ಪಾಸ್ಟ್ ರೀಸೆಂಟ್ ಡೇಸ್ ಇಂದ 10/10 ಏಂಜಲ್ ನಂಬರ್, 11/11 ಏಂಜಲ್ ನಂಬರ್, 2/2, 3/3 ಅಂಡ್ 4/4 ಇದಿಷ್ಟನ್ನು ನಾನು ನೋಡ್ತಾ ಇದ್ದೀನಿ. ಐ ಆಮ್ ಸೋ ಗ್ಲಾಡ್, ಐ ಆಮ್ ಸೋ ಬ್ಲೆಸ್ಡ್. ಏಂಜಲ್ಸ್ ನನಗೆ ಪ್ರತಿ ಕ್ಷಣ ಪ್ರತಿದಿನ ನನ್ನ ಗೈಡ್ ಮಾಡ್ತಾರೆ. ನಾನು ಯಾವ್ದಾದ್ರು ಕನ್ಫ್ಯೂಷನ್ಸ್ ಅಲ್ಲಿ ಇದ್ರು ನನ್ನ ಗೈಡ್ ಮಾಡ್ತಾರೆ. ಸೊ ನಾನು ಆ ಮೂಮೆಂಟಿಗೆ ನಾನು ಏನು ಯೋಚನೆ ಮಾಡ್ತಾ ಇದ್ದೆ, ನನಗೆ ಯಾಕೆ ಇದು ಬಂತು, ಎವ್ರಿಥಿಂಗ್ ಐ ವಿಲ್ ಟ್ರೈ ಟು ಡಿಕೋಡ್ ದ ಥಿಂಗ್ಸ್ ಅಂಡ್ ಐ ವಿಲ್ ಮೇಕ್ ಪ್ರಾಕ್ಟಿಕಲ್ ಯೂಸ್ ಆಫ್ ಇಟ್. ಅಂಡ್ ಐ ಆಮ್ ವೆರಿ ಗ್ಲಾಡ್.
ಯಾ ನೀವು ಕೂಡ ಅದನ್ನ ಮಾಡಿ. ನೀವು ಕೂಡ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಯೂನಿವರ್ಸ್ ನಿಮಗೆ ಕಳಿಸುವಂತಹ ಸಂದೇಶಗಳನ್ನ ನಿಮ್ಮ ಮೈಂಡಲ್ಲಿ ಡಿಕೋಡ್ ಮಾಡೋದನ್ನ ಕಲೀರಿ ಅಂತ ಹೇಳ್ತಾ, ನಿಮಗೆ ಇದು ತುಂಬಾ ಲಾಂಗ್ ಅನ್ಸಿರ್ಬೋದು, ಬಟ್ ಸ್ಟಿಲ್ ಇಟ್ಸ್ ವೆರಿ ನೀಡೆಡ್ ಅಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ರೀಡಿಂಗ್. ಇಟ್ಸ್ ರಿಯಲಿ ನೀಡೆಡ್ ಫಾರ್ ಯು ಪೀಪಲ್. ಲಿಸನ್ ಕೇರ್ಫುಲಿ ಅಂಡ್ ಡೂ ದ ಥಿಂಗ್ಸ್. ಐ ಹೋಪ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ಮಂತ್. ಹ್ಯಾವ್ ಅ ಬ್ಯೂಟಿಫುಲ್ ಇಯರ್ ಅಹೆಡ್. ನಿಮ್ಮ ಎಲ್ಲರ ಕನಸು ನನಸಾಗಲಿ ಅಂತ ಹಾರೈಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಬಾಯ್. ರಾಧೆ ರಾಧೆ.